ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ನಮಸ್ಕಾರ ವೀಕ್ಷಕರೇ, ಮುಂಜಾನೆ ಮುನ್ನೂಟಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿರಿಯಾರ್. ಗುಡ್ ಮಾರ್ನಿಂಗ್ ರಂಜಿತ್. ಬೈಕ್ ಖರೀದಿ ಮಾಡೋಕ್ಕೆ ಜನ ಲಕ್ಷಾಂತರ ರೂಪಾಯಿ ಬೇಕಾದ್ರೂ ಖರ್ಚು ಮಾಡ್ತಾರೆ. ಆ ಶೋಕಿಗೋಸ್ಕರ ಎಷ್ಟು ಬೇಕಾದರೂ ಮಾಡ್ತಾರೆ, ಆಮೇಲೆ ಕಂಫರ್ಟ್ಗೋಸ್ಕರ, ಕ್ವಾಲಿಟಿಗೋಸ್ಕರ ಖರ್ಚು ಮಾಡ್ತಾರೆ. ಆದರೆ ಸುರಕ್ಷತೆಗೋಸ್ಕರ, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೆಲ್ಮೆಟ್ ಖರೀದಿ ಮಾಡೋಕ್ಕೆ ಚೌಕಾಸಿ ಮಾಡ್ತಾರೆ. ಇದ್ದೂ ಇಲ್ಲದಂತಹ ಹಾಫ್ ಹೆಲ್ಮೆಟ್ ಖರೀದಿ ಮಾಡಿ ಸುಮ್ಮನೆ ಪೊಲೀಸರ ಕಣ್ತಪ್ಸಕ್ಕೆ ಅಂತ ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ತಿರುಗ್ತಾರೆ. ಅದರಿಂದ ಅಪಘಾತ ಪ್ರಕರಣಗಳು ಪ್ರತಿದಿನ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸುರಕ್ಷಿತ ಹಾಫ್ ಹೆಲ್ಮೆಟ್? ಗುಣಮಟ್ಟದ ಹೆಲ್ಮೆಟ್ ಖರೀದಿಗೆ ಯಾಕೆ ಇಷ್ಟೊಂದು ಕಂಜೂಸಿ ಮಾಡ್ತಾರೆ ಜನ? ಇದ್ದೂ ಇಲ್ಲದಂಥ ಒಂದು ಒಳ್ಳೆ ಹಾಳೆ ಟೊಪ್ಪಿ ಥರ ಇರುತ್ತೆ ಅದು ಹಾಫ್ ಹೆಲ್ಮೆಟ್, ಅದನ್ನು ಹಾಕ್ಕೊಂಡು ಓಡಾಡ್ತಾರಲ್ಲ ಯಾಕೆ? ನಿತ್ಯವೂ ಅಪಾರ ಸಾವು ನೋವಿಗೆ ಕಾರಣವಾಗ್ತಾ ಇದೆ ಈ ಹಾಫ್ ಹೆಲ್ಮೆಟ್. ಜೊತೆಗೆ ಸಂಚಾರ ಪೊಲೀಸರು ಏನು ಮಾಡ್ತಿರ್ತಾರೆ? ಕಂಡು ಕಾಣದಂತಿದ್ದಾರ ಸಂಚಾರಿ ಪೊಲೀಸರು. ಈ ಹಾಫ್ ಹೆಲ್ಮೆಟ್ ತಯಾರು ಮಾಡೋರು ಯಾರು? ಬೀದಿ ಬದಿಗಳಲ್ಲಿ ಅಲ್ಲಲ್ಲಿ ಅಷ್ಟೊಂದು ಮಾರಾಟ ಮಾಡ್ತಾರಲ್ಲ, 50 ರೂಪಾಯಿಗೆ 100 ರೂಪಾಯಿಗೆ ಎಲ್ಲ ಮಾರಾಟ ಮಾಡ್ತಾರಲ್ಲ ಹಾಫ್ ಹೆಲ್ಮೆಟ್ಟು, ಅದನ್ನು ತಯಾರು ಮಾಡೋರು ಯಾರು? ಅವರಿಗೆ ಅನುಮತಿ ಯಾಕೆ ಕೊಡುತ್ತೆ ಸರ್ಕಾರ? ಈ ಕಳಪೆ ಹೆಲ್ಮೆಟ್ ತಯಾರಕರ ವಿರುದ್ಧ, ಬೇಸಿಕಲಿ ಇದನ್ನು ತಯಾರು ಮಾಡೋರ ವಿರುದ್ಧನೇ ಕ್ರಮ ಯಾಕಿಲ್ಲ? ಅರ್ಧ ಹೆಲ್ಮೆಟ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಅಭಿಯಾನ. ನೋಡಿ, ಸಹಜವಾಗಿ 1,000 ರೂಪಾಯಿ ಹಾಕ್ತಾರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಹಾಕುವಂತ ಫೈನ್. ನೀವು ಅರ್ಧ ಹೆಲ್ಮೆಟ್ ಹಾಕಿದ್ರು ಕೂಡ ಪೊಲೀಸರು 1,000 ರೂಪಾಯಿ ಫೈನ್ ಹಾಕ್ತಾರೆ. ಅದೇ 1,000 ರೂಪಾಯಿಯಲ್ಲಿ ನಿಮಗೆ ನಿಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ತಲೆಗೆ ಸೇಫ್ಟಿ ಆಗುವಂತ ಹೆಲ್ಮೆಟ್ ಬರುತ್ತೆ. ಯಾಕೆ ಹಾಕೋದಿಲ್ಲ ನೀವು? ಅರ್ಧ ಹೆಲ್ಮೆಟ್ ಹಾಕಿ ಎಷ್ಟು ಸಾವು ನೋವು ಆಗಿದೆ ಗೊತ್ತಾ ನಿಮಗೆ? ಈ ಅರ್ಧ ಹೆಲ್ಮೆಟ್ ಹಾಕೋದ್ರಿಂದಾಗಿ ಎಷ್ಟೋ ಅಪಘಾತಗಳಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೃತಪಟ್ಟವರೇ ಹೆಚ್ಚು. ಹೆಲ್ಮೆಟ್ ಹಾಕಿ ಏನೂ ಆಗದೆ ಬಚಾವಾದವರು ಕೂಡ ಇದ್ದಾರೆ. ಕೆಲವೊಂದ್ಸರಿ ರಂಜಿತ್, ಮೈನ್ಯೂಟ್ ಮ್ಯಾಟರ್ಸ್ ಮ್ಯಾಟರ್ ಮೋಸ್ಟ್ ಅಂತೀವಿ. ಸಣ್ಣ ವಿಚಾರ ನಾವು ರಿಪಬ್ಲಿಕ್ ಕನ್ನಡದವ್ರು ಬೆಳಗ್ಗೆ ಎದ್ದು ಕೂತ್ಕೊಂಡು ರಾಜ್ಯಾದ್ಯಂತ ಇದನ್ನ ಹೀಗಿದೆ ಅಂತ ಸರ್ವೆ ಮಾಡಿ ಹೇಳಬೇಕಾಗಿರೋ ಅಗತ್ಯ ಏನಿಲ್ಲ. ಕಾಮನ್ ಸೆನ್ಸ್ ವಿಚಾರ ಇದು. ಅವ್ರಿಗೆ ಗೊತ್ತಾಗಬೇಕು, ಜನಗಳಿಗೆ ಗೊತ್ತಾಗಬೇಕು. ಗೊತ್ತಾಗ್ತಿಲ್ಲ, ಆದರೂ ಇನ್ನೂ ಸಾವು ನೋವು ಜಾಸ್ತಿ ಆಗ್ತಿದೆ ಅಂದಾಗ ನಾವು ಹೀಗೆ ಬೆಳಗ್ಗೆ ಎದ್ದು ಕೂತ್ಕೊಂಡು ಹಾಫ್ ಹೆಲ್ಮೆಟ್ ಹಾಕಬೇಡಿ ಅಂತ ಹೇಳಬೇಕಾಗತ್ತೆ, ಡೀಟೇಲ್ ಆಗಿ ವಿವರಿಸಿ ಹೇಳಬೇಕಾಗತ್ತೆ. ಕರೆಕ್ಟ್. ನೋಡಿ, ಹಾಫ್ ಹೆಲ್ಮೆಟ್ ಹಾಕದೇ ಇದ್ರೆ ಸಂಚಾರಿ ನಿಯಮ 194D ಅಡಿಯಲ್ಲಿ 1,000 ರೂಪಾಯಿ ಫೈನ್ ಹಾಕ್ತಾರೆ. ಕಾನೂನಿನ ನಿಯಮವನ್ನ ನೀವು ಉಲ್ಲಂಘನೆ ಮಾಡಿದ ಹಾಗೆ ಹಾಫ್ ಹೆಲ್ಮೆಟ್ ಹಾಕಿದ್ರು ಕೂಡ ನಿಮ್ಗೆ ಫೈನ್ ಹಾಕ್ತಾರೆ. ಮುಂದ್ಗಡೆ ಇದ್ದವರಿಗೆ ಹೆಲ್ಮೆಟ್ ಬೇಕು, ಹಿಂದ್ಗಡೆ ಇದ್ದವರಿಗೆ ಹೆಲ್ಮೆಟ್ ಬೇಕು. ಎಸ್, ಬೈಕ್ ಸವಾರರ ಸುರಕ್ಷತೆಯ ಸಾಧನವಾಗಬೇಕಿದ್ದ ಹೆಲ್ಮೆಟ್ ಕೇವಲ ಸಂಚಾರ ಪೊಲೀಸರ ಕಣ್ತಪ್ಪಿಸುವ ಅಸ್ತ್ರವಾಯ್ತಾ? ಪ್ರಾಣ ಉಳಿಸಬೇಕಾದ ರಕ್ಷಾ ಕವಚದ ಬಗ್ಗೆ ಕೆಲವರ ನಿರ್ಲಕ್ಷ್ಯದಿಂದ ಪ್ರಾಣಕ್ಕೆ ಕುತ್ತು ತರ್ತಿದೆ. ಇದ್ದು ಇಲ್ಲದಂತಿರುವ ಹಾಫ್ ಹೆಲ್ಮೆಟ್ ಹಾಕಿದ್ರೆಷ್ಟು ಬಿಟ್ರೆಷ್ಟು? ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೈಕ್ ಖರೀದಿಸೋ ಮಂದಿ ಗುಣಮಟ್ಟದ ಹೆಲ್ಮೆಟ್ ಯಾಕೆ ತಗೊಳ್ತಾ ಇಲ್ಲ? ಸಂಚಾರ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಹಾಫ್ ಹೆಲ್ಮೆಟ್ಗಳು ಮತ್ತು ಅವುಗಳಿಂದ ಆಗ್ತಿರುವ ಅಪಾಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ಡೀಟೇಲ್ ಆಗಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಮೊದಲು ನೋಡ್ಕೊಂಡು ಬರೋಣ. ಕೆಲವರು ಹಾಫ್ ಹೆಲ್ಮೆಟ್ ಆಗ್ತಾ ಇದ್ದಾರೆ. ಸೇಫ್ ಇಲ್ಲ ಸರ್. ಸೇಫ್ ಆಗಿರ್ಬೇಕಂದ್ರೆ ಫುಲ್ ಹೆಲ್ಮೆಟ್ ಯೂಸ್ ಮಾಡಬೇಕಲ್ವಾ? ನಾವು ಅಂತ ಸ್ಪೀಡ್ ಹೋಗಲ್ವಲ್ಲ, ಹಂಗಾಗಿ ನಾವು ಅದು ಸುಮ್ಮನೆ ಇಟ್ಕೊಂಡಿದ್ದೇವೆ. ಹಾಫ್ ಸೇಫ್ ಇಲ್ಲ. ಹಾಫ್ ಹೆಲ್ಮೆಟ್ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಕೊಡೋಲ್ಲ. ಹಾಫ್ ಹೆಲ್ಮೆಟ್ ಹಾಕಿದ್ರೆ ಅಪಾಯ ಫಿಕ್ಸ್. ಹಾಫ್ ಹೆಲ್ಮೆಟ್ ತಯಾರಿಕೆಗೂ ಬೀಳ್ತಿಲ್ಲ ಬ್ರೇಕ್. ಹಾಫ್ ಹೆಲ್ಮೆಟ್ ಇದು ಸುರಕ್ಷಿತ ಅಲ್ಲ ಅನ್ನೋದು ಗೊತ್ತಿದ್ದು ಬೈಕ್ ಸವಾರರು ಇದರ ಬಳಕೆ ಬಿಡ್ತಾ ಇಲ್ಲ. ತಲೆಯನ್ನ ರಕ್ಷಿಸಬೇಕಿರೋ ಹೆಲ್ಮೆಟ್ ಕೇವಲ ತೋರಿಕೆಯ ವಸ್ತು ಆಗಿದೆ. ISI ಮಾರ್ಕ್ ಬದಲು ಕಳಪೆಯಾಗಿರುವ ಅರ್ಧ ಹೆಲ್ಮೆಟ್ ಧರಿಸಿ ಸಂಚರಿಸ್ತಾರೆ. ಅಪಘಾತ ಮಾತ್ರವಲ್ಲದೆ ಕೆಲವೊಮ್ಮೆ ಹೈವೇಗಳಲ್ಲಿ ಗಾಳಿಗೂ ತಲೆಯಿಂದ ಕಳಚಿ ಬೀಳ್ತವೆ. ಇದರಿಂದ ಅಪಘಾತ ಹಾಗೂ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅರ್ಧ ಹೆಲ್ಮೆಟ್ ಧರಿಸಿ ಸಂಚರಿಸಿದರೆ ಅದು ಸಂಚಾರ ನಿಯಮ ಉಲ್ಲಂಘನೆಯಾಗುತ್ತೆ. ಇದನ್ನ ಧರಿಸೋದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ರಿಯಾಯಿತಿ ಕೂಡ ಇಲ್ಲ. ಒಂದು ವೇಳೆ ಅರ್ಧ ಹೆಲ್ಮೆಟ್ ಹಾಕಿ ಬಳಸಿದ್ರೆ ಅದು ಹೆಲ್ಮೆಟ್ ರಹಿತ ಚಾಲನೆಯಾಗಿ ಪರಿಗಣಿಸಲಾಗುತ್ತೆ.
ಸಿಲಿಕಾನ್ ಸಿಟಿಯಲ್ಲಿ ಸಂಭವಿಸಿದ ದ್ವಿಚಕ್ರ ವಾಹನ ಅಪಘಾತಗಳಲ್ಲಿ ಐಎಸ್ಐ ಮಾರ್ಕ್ ಇರೋ ಗುಣಮಟ್ಟದ ಪೂರ್ಣ ಹೆಲ್ಮೆಟ್ ಹಲವು ಸವಾರರ ಜೀವ ಉಳಿಸಿದೆ. ಅರ್ಧ ಹೆಲ್ಮೆಟ್ ಧರಿಸಿದ್ದವರ ಸಾವು ನೋವುಗಳ ಸಂಖ್ಯೆ ಹೆಚ್ಚಿದೆ ಅಂತ ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ವಿವರಿಸಿದ್ದಾರೆ. ಬೆಂಗಳೂರಲ್ಲಿ ನಾವು ನೋಡಿದ ಬಹಳಷ್ಟು ಜನ ಹೆಲ್ಮೆಟ್ ಹಾಕ್ದಿರೋ ಬೈಕ್ ಓಡಿಸ್ತಾರೆ. ಅದೇ ರೀತಿ ಕೆಲವರು ಹಾಫ್ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಈ ಹಾಫ್ ಹೆಲ್ಮೆಟ್ ಯಾವುದಾದ್ರೆ ಆಕ್ಸಿಡೆಂಟ್ ಆದರೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಕೊಡೋಲ್ಲ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ಹೆಲ್ಮೆಟ್ ಅವ್ರು ಹಾಕೋದು ಕಾನೂನು ಬಯಕೆ ಅಂತಲ್ಲ, ಅದು ಅವರ ಸುರಕ್ಷತೆಗೆ ಅವರು ಹಾಕಬೇಕು. ಪ್ರಾಪರ್ ISI ಮಾರ್ಕ್ ಇರೋ ಹೆಲ್ಮೆಟ್ ಹಾಕಬೇಕು ಮತ್ತು ಅದನ್ನು ಸ್ಟ್ರಾಪ್ನ ಹಾಕಿರಬೇಕು. ಆವಾಗ ಯಾವುದೇ ಆಕ್ಸಿಡೆಂಟ್ ಆದರೂ ಕೂಡ ಅವರು ಮೇಜರ್ ಗಾಯಗಳಿಂದ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಫ್ ಹೆಲ್ಮೆಟ್ ಸಂಚಾರವನ್ನ ಹೆಲ್ಮೆಟ್ ಇಲ್ಲದ ಸಂಚಾರ ಅಂತ ಸಂಚಾರಿ ಪೊಲೀಸರು ಪರಿಗಣಿಸುವ ಕಾರಣ ಹಾಫ್ ಹೆಲ್ಮೆಟ್ ಸಂಚಾರದ ಅಂಕಿ ಅಂಶವನ್ನ ಕೂಡ ಹೆಲ್ಮೆಟ್ ಇಲ್ಲದೆ ಸಂಚಾರದಡಿ ಸೇರಿಸುತ್ತಾರೆ. ಈ ಅಂಕಿ ಅಂಶಗಳ ಪ್ರಕಾರ 2020-21ರಲ್ಲಿ 43,557 ಹೆಲ್ಮೆಟ್ ಇಲ್ಲದ ಸಂಚಾರ ಪ್ರಕರಣಗಳ ಪೈಕಿ 2.18 ಕೋಟಿ ರೂಪಾಯಿ ದಂಡ ಸಂಗ್ರಹವಾಗಿದೆ. 2021-22ರಲ್ಲಿ 31,376 ಪ್ರಕರಣಗಳಲ್ಲಿ 1.57 ಕೋಟಿ ರೂಪಾಯಿ, 2022-23ರಲ್ಲಿ 21,095 ಪ್ರಕರಣಗಳ 1.05 ಕೋಟಿ ರೂಪಾಯಿ, 2023-24ರಲ್ಲಿ 36,530 ಪ್ರಕರಣಗಳ 1.81 ಕೋಟಿ, 2024ರಲ್ಲಿ 35,696 ಪ್ರಕರಣಗಳ 1.78 ಕೋಟಿ, 2025-26ರಲ್ಲಿ 26,593 ಪ್ರಕರಣಗಳ 1.34 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇದಿಷ್ಟೇ ಅಲ್ಲದೆ ಹೆಲ್ಮೆಟ್ ಇಲ್ಲದೆ ಸಂಚರಿಸಿ ಅಪಘಾತಕ್ಕೀಡಾಗಿ ಸವಾರರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದು ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದಲ್ಲೂ ಹಲವು ಜಿಲ್ಲೆಗಳಲ್ಲಿ ಈ ಸಂಖ್ಯೆ ಹೆಚ್ಚಿದೆ. ಹೆಲ್ಮೆಟ್ ಹಾಕದೆ ಸಂಚರಿಸಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ ಬರೋಬ್ಬರಿ 1,282 ಸವಾರರು ಉಸಿರು ಚೆಲ್ಲಿದ್ದಾರೆ. ಬಳ್ಳಾರಿಯಲ್ಲಿ 3 ವರ್ಷಗಳಲ್ಲಿ 462 ಮಂದಿ ಮೃತಪಟ್ಟಿದ್ದಾರೆ. ಗದಗ್ನಲ್ಲಿ 3 ವರ್ಷದಲ್ಲಿ 312 ಸವಾರರು ಸಾವನ್ನಪ್ಪಿದ್ದಾರೆ. ಇನ್ನು ಕಾರವಾರದಲ್ಲಿ ಕಳೆದ 3 ವರ್ಷದಲ್ಲಿ 122 ಸವಾರರು ಕೊನೆಯುಸಿರೆಳೆದಿದ್ದಾರೆ. ಪೂರ್ತಿ ವರ್ಷದಲ್ಲಿ ಎಷ್ಟು ಟ್ರಾಫಿಕ್ ಫೈನ್ ಹಾಕಿದೀವಿ? 90%ಗಿಂತ ಜಾಸ್ತಿ ಕೇಸಸ್ ಬರೀ ಹೆಲ್ಮೆಟ್ ದೂನೆ ಕೇಸಸ್ ಆಗ್ತಾ ಇದ್ದೀವಿ. ಹಾಫ್ ಹೆಲ್ಮೆಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೈಕ್ ಸವಾರರನ್ನ ಪ್ರಶ್ನೆ ಮಾಡಿದೆ. ಹಾಫ್ ಹೆಲ್ಮೆಟ್ ಇಂದ ಸುರಕ್ಷತೆ ಇಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಸೇಫ್ ಇಲ್ಲ ಸರ್, ಸೇಫ್ ಇಲ್ಲ. ಹಾಕಿದ್ದೀವಿ, ತಪ್ಪದು. ಎಸ್ ಸರ್, ಎಸ್ ಖಂಡಿತ. ನೆಕ್ಸ್ಟ್ ಇಂದ ಚೇಂಜ್ ಮಾಡಿ. ನಾವು ಹಾಕ್ತೀವಿ, ಬೇರೆಯವ್ರಿಗೂ ಹಾಕಕ್ಕೆ ಹೇಳ್ತೀವಿ. ಫುಲ್ ಹೆಲ್ಮೆಟ್. ಎಲ್ಲಿವರೆಗೆ ಹಾಫ್ ಹೆಲ್ಮೆಟ್ ತಯಾರಾಗ್ತಾನೆ ಇರುತ್ತೋ ಅಲ್ಲಿವರೆಗೆ ಸವಾರರು ಹಾಫ್ ಹೆಲ್ಮೆಟ್ ಧರಿಸ್ತಾರೆ. ಆದ್ದರಿಂದ ಕಳಪೆ ಹೆಲ್ಮೆಟ್ ತಯಾರಿಸುವ ಕಂಪನಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹ ಇದೆ. ಈ ಬಗ್ಗೆ ಹಾಫ್ ಹೆಲ್ಮೆಟ್ ಮಾರೋರು ಹೇಳೋದು ಹೀಗೆ: ಕ್ಯಾಪ್ ಹೆಲ್ಮೆಟ್ ತಗೊಂಡು ಹೋಗ್ತಾರೆ, ವಿದೌಟ್ ISMR ತಗೊಂಡು ಹೋಗ್ತಾರೆ. ಅವರು ರೇಟ್ ಕಡಿಮೆ ಇದೆ. ಅದೇ ಪೊಲೀಸಿಗೆ ಹಿಡಿದ ಫೈನ್ ಕಟ್ಟಿದ ಅಲ್ಲ, ಅದಕ್ಕೆ ಸಲುವಾಗಿ ಅವರು ಕ್ಯಾಪ್ ಹೆಲ್ಮೆಟ್ ತಗೊಂಡು ಹೋಗ್ತಾರೆ. ಹಾಫ್ ಹೆಲ್ಮೆಟ್ ಬೈಕ್ ಸವಾರರ ಜೀವಕ್ಕೆ ಕುತ್ತು ತರ್ತಾ ಇದೆ. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಿ ಹಾಫ್ ಹೆಲ್ಮೆಟ್ ತಯಾರಿಸೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಜನ ಕೂಡ ಹಾಫ್ ಹೆಲ್ಮೆಟ್ ಧರಿಸುವುದನ್ನ ಬಿಟ್ರೆ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗ್ಲಿಕ್ಕಿದೆ. ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮಗೆ ಗೊತ್ತಿರೋ ಹಾಗೆ ಇದು ನಿಮ್ಮ ಧ್ವನಿ ಅನ್ನುವಂಥದ್ದು. ಮಾಧ್ಯಮ ನಮ್ಮದು 2 ವೇ ಮಾಧ್ಯಮ. ನೀವು ಹೇಳುವಂಥ ಮಾತು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ಜನಜಾಗೃತಿಯೇ ಬಹಳ ಮುಖ್ಯವಾದಂಥ ಅಂಶ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯದ ಹಾಗೆಯೇ ನೀವು ನಮಗೆ ಕರೆ ಮಾಡಿ, ನಮ್ಮ ಸಂಖ್ಯೆ ನಮ್ಮ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನು ಕಲ್ಪಿಸುವಂಥ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯನ ಕಾಲ್ ಮಾಡಿ ತಿಳಿಸಿ. ಬೈಕ್ ಸವಾರರ ಜೀವ ಅಮೂಲ್ಯವಾದದ್ದು. ಇದು ಗೊತ್ತಿದ್ದು ಕೂಡ ಅರ್ಧ ಹೆಲ್ಮೆಟ್ ಬಳಕೆ ಮಾಡೋದು ಕಡಿಮೆ ಆಗಿಲ್ಲ. ಪೊಲೀಸರು ಎಷ್ಟೊಂದು ಕಠಿಣ ನಿಯಮಗಳನ್ನು ತಂದರೂ ಕೂಡ ಜನ ಮಾತ್ರ ಹಾಫ್ ಹೆಲ್ಮೆಟ್ ಬೇಕಾಬಿಟ್ಟೆ ಅಂದರೆ ಅರ್ಜೆಂಟಿಗೆ ಒಂದು ಏನೋ ಒಂದು ತಲೆ ಮೇಲೆ ಸುಮ್ಮನೆ ಇರಬೇಕಷ್ಟೆ ಅಂತ ಒಂದು ತೊಗೊಂಡು ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಜನರ ಜೀವದ ಜೊತೆ ಚೆಲ್ಲಾಟ ಅಲ್ವಾ ಇದು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಜೊತೆಗೆ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹಾಫ್ ಹೆಲ್ಮೆಟ್ ಧರಿಸಿದ್ರೆ ಜೀವಕ್ಕೆ ಅಪಾಯ ಅಲ್ವಾ? ಜೊತೆಗೆ ಧರಿಸೋರಷ್ಟೇ ಅಲ್ಲ, ಈ ಕಳಪೆ ಹೆಲ್ಮೆಟ್ ತಯಾರಕರ ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕಲ್ವಾ ಸರ್ಕಾರ? ಅದನ್ನ ತಯಾರು ಮಾಡೋಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾರೆ? ಇದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕರೆಕ್ಟ್. ಕೇವಲ ನಾವು ಬೆಂಗಳೂರಿನಲ್ಲಿ ಹಾಫ್ ಹೆಲ್ಮೆಟ್ ಹಾಕಿಕೊಂಡು ಓಡಾಡ್ತಾರೆ, ಅಪಘಾತ ಆಗುತ್ತೆ, ಆನಂತರ ಸಾವು ನೋವು ಆಗುತ್ತೆ ಅಂತೇಳಿ ಮಾತ್ರ ಹೇಳ್ತಾ ಇಲ್ಲ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಹಾಫ್ ಹೆಲ್ಮೆಟ್ ಅನ್ನೋದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಏನೋ ಒಂದು 100 ರೂಪಾಯೋ 150 ರೂಪಾಯಿ 200 ರೂಪಾಯಿಗೆ ಸಿಕ್ಬಿಡುತ್ತೆ, ಹಾಕ್ಬಿಡ್ತಾರೆ, ಗಾಡಿ ಬೈಕು ಅನ್ಕೊಂಡು ಓಡಾಡ್ಬಿಡ್ತಾರೆ, ಅಪಘಾತ ಆಗುತ್ತೆ. ಹೌದು ಹೌದು, ಪೊಲೀಸರ ಕಣ್ ತಪ್ಪಿಸೋದಕ್ಕಷ್ಟೇ ಇದು.
ಬೆಳಗಾವಿಯಲ್ಲಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಹಾಫ್ ಹೆಲ್ಮೆಟ್ ಹೇಗೆಲ್ಲ ಧರಿಸ್ತಾರೆ, ಏನಾಗುತ್ತೆ ಅದರಿಂದ, ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವರದಿ ಮಾಡಿದೆ, ನೋಡೋಣ ಬನ್ನಿ. ಹಾಫ್ ಹೆಲ್ಮೆಟ್ನಿಂದಾಗಿ ಅಥವಾ ಹೆಲ್ಮೆಟ್ ಧರಿಸದೆ ಸಾಕಷ್ಟು ಜನರ ಸಾವುಗಳಾಗ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಸರಾಸರಿ ಸುಮಾರು 1700ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಆದರೆ ಇಲ್ಲಿ ಏನು ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡುವಂಥ ಕೆಲಸ ಆಗ್ತಿರುವಂಥದ್ದು. ಸದ್ಯ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿರುವಂಥದ್ದು. ಎಷ್ಟೆಲ್ಲ ಜನ ಇಲ್ಲಿ ಹೆಲ್ಮೆಟನ್ನು ಧರಿಸ್ಕೊಂಡು ಬರ್ತಿದ್ದಾರೆ, ಎಷ್ಟೆಲ್ಲ ಜನ ಹಾಫ್ ಹೆಲ್ಮೆಟನ್ನು ಧರಿಸ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಹಾಫ್ ಹೆಲ್ಮೆಟ್ ಹಾಕೊಂಬಂದು ತಮ್ಮ ಪ್ರಾಣಕ್ಕೆ ತಾವೇ ಕೂತು ತರುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಹಾಫ್ ಹೆಲ್ಮೆಟ್ನಿಂದ ಏನು ಒಂದಿಷ್ಟು ಜನ ಇಲ್ಲಿ ಹಾಫ್ ಹೆಲ್ಮೆಟನ್ನು ಹಾಕೊಂಡು ಬರ್ತಿದ್ದಾರೆ, ಕೆಲವೊಂದಿಷ್ಟು ಜನ ಹೆಲ್ಮೆಟನ್ನು ಕೂಡ ಧರಿಸಿದ್ದಾರೆ, ಮತ್ತೊಂದಿಷ್ಟು ಜನ ಹೆಲ್ಮೆಟ್ ಇಲ್ಲದೆ ಓಡಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನರ ಏನು ಸಾವಿರಾರು ಜನರ ಸಾವುಗಳು ಸಂಭವಿಸ್ತಾ ಇದೆ. ಬೆಳಗಾವಿಯ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು, ಜಾಗೃತಿ ಕೆಲಸವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಮಾಡ್ತಿರುವಂಥದ್ದು. ಆದರೂ ಕೂಡ ಇಲ್ಲಿ ಏನು ಆ ಒಂದು ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸುವಂಥ ಕೆಲಸಗಳು ಕೂಡ ಆಗ್ತಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಾರ್ವಜನಿಕರು ಕೂಡ ತಮ್ಮ ಪ್ರಾಣ, ತಮ್ಮ ಕುಟುಂಬದ ಬಗ್ಗೆ ಇಲ್ಲಿ ಕಾಳಜಿ ವಹಿಸುವಂಥ ಕೆಲಸವನ್ನು ಮಾಡಬೇಕು. ಈ ವರ್ಷ ಅಂದರೆ 2025ರಿಂದ 26ವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 1782 ಜನ ಸಾವನ್ನಪ್ಪಿರುವಂಥದ್ದು. ಇದು ಬೆಳಗಾವಿಯ ಕಮಿಷನರೇಟ್ ವ್ಯಾಪ್ತಿ ಜೊತೆಗೆ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಒಂದು ಅಂಕಿಅಂಶ ಕೂಡ ಬಹಿರಂಗ ಆಗಿರುವಂಥದ್ದು. ಹೆಲ್ಮೆಟ್ ಧರಿಸದೆ ಪ್ರಾಣವನ್ನು ಸಾಕಷ್ಟು ಜನ ಇಲ್ಲಿ ಕಳೆದುಕೊಂಡಿರುವಂಥದ್ದು. ಹಾಗಾಗಿ ಅರ್ಧ ಹೆಲ್ಮೆಟ್ ಆಗಲಿ ಅಥವಾ ಹೆಲ್ಮೆಟ್ ಧರಿಸದೆ ಯಾರೂ ಕೂಡ ಓಡಾಡಬೇಡಿ, ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು, ಜಾಗೃತಿ ಕ್ರಮಗಳನ್ನು ಇಲ್ಲಿ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಈ ಬೆಳಗಾವಿಯ ಏನು ಚೆನ್ನಮ್ಮ ವೃತ್ತದಲ್ಲಿ ಸದ್ಯ ನಾನೀರು ಬಂದದ್ದು, ಸಾಕಷ್ಟು ಜನ ನಿತ್ಯವೂ ಕೂಡ ಇಲ್ಲಿ ಸಾವಿರಾರು ಜನ ಓಡಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಅಂಕಿ ಅಂಶವನ್ನು ಹೇಳೋದಾದರೆ ಸುಮಾರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 2025ರ ಅವಧಿಯಲ್ಲಿ 19 ಜನ ಸಾವನ್ನಪ್ಪಿದ್ರು. ಜೊತೆಗೆ 2026 ಅವಧಿಯಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ. 108 ಜನರು ಕೂಡ ಗಂಭೀರ ಪ್ರಮಾಣದ ಗಾಯಗಳು ಕೂಡ ಇಲ್ಲಿ ಆಗಿರುವಂಥದ್ದು. ಹಾಗಾಗಿ ಯಾರು ಕೂಡ ಹೆಲ್ಮೆಟ್ ಧರಿಸಿ ಓಡಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ರು ಕೂಡ ಇದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅದೇ ರೀತಿ ಬೆಳಗಾವಿಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ಏನು ಸುಮಾರು 2025ರ ಅವಧಿಯಲ್ಲಿ ಒಟ್ಟು 808 ಜನ ಏನು ಸಾವನ್ನಪ್ಪಿದ್ರೆ ಸುಮಾರು ಏನು 489ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿರುವಂಥದ್ದು. ಸಾಕಷ್ಟು ಜನ ಹೆಲ್ಮೆಟನ್ನು ಕೂಡ ಧರಿಸೋದಿಲ್ಲ, ಆ ರೀತಿಯಾಗಿ ಓಡಾಡ್ತಾರೆ. ಜೊತೆಗೆ ಹೆಲ್ಮೆಟ್ ಹಾಕಿದ್ರು ಕೂಡ ಅದನ್ನು ಕ್ಲಿಪ್ಪನ್ನು ಕೂಡ ಕೆಲವೊಂದಿಷ್ಟು ಜನ ಹಾಕೋದಿಲ್ಲ. ಹಾಗಾಗಿ ಈ ರೀತಿಯಂಥ ಅಪಘಾತಗಳು ಸಂಭವಿಸ್ತವೆ. ಜೊತೆಗೆ 2025ರ ಅವಧಿಯಲ್ಲಿ 420ಕ್ಕೂ ಹೆಚ್ಚು ಜನ ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಏನು 194ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿರುವಂಥದ್ದು. ಹಾಫ್ ಹೆಲ್ಮೆಟನ್ನು ಧರಿಸ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಅರ್ಧ ಹೆಲ್ಮೆಟನ್ನು ಯಾರು ತಯಾರು ಮಾಡ್ತಾರೆ ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಗಮನಿಸ್ಬೋದು. ಸಂಪೂರ್ಣವಾಗಿ ಹಾಫ್ ಹೆಲ್ಮೆಟನ್ನು ಧರಿಸ್ಕೊಂಡು ಈ ರೀತಿಯಾಗಿ ಜನ ಓಡಾಡ್ತಿದ್ರೆ ಆ ರೀತಿ ಓಡಾಡಬೇಡಿ, ಸಂಪೂರ್ಣವಾದಂಥ ಗುಣಮಟ್ಟ ಇರುವಂಥ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಾಡಬೇಕು. ಯಾಕೆಂದರೆ ನಾವು ಅಷ್ಟೇ ಇಲ್ಲ, ನಮ್ಮ ಜೊತೆಗೆ ನಮ್ಮ ಕುಟುಂಬ ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿಬಂದಿರೋದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಏನು ಅರ್ಧ ಹೆಲ್ಮೆಟನ್ನು ತಯಾರು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಅರ್ಧ ಹೆಲ್ಮೆಟನ್ನು ತಯಾರಿಸಬೇಡಿ, ಜೊತೆಗೆ ಗುಣಮಟ್ಟ ಇರುವಂತಹ ಹೆಲ್ಮೆಟನ್ನು ಧರಿಸಬೇಕು, ಜೊತೆಗೆ ಅದನ್ನು ತಯಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡಿರುವಂಥದ್ದು. ಗದಗ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸದೆ ಕಳೆದ 3 ವರ್ಷಗಳಲ್ಲಿ 312 ಜನ ಮೃತಪಟ್ಟಿದ್ದಾರೆ. ಎಷ್ಟು ದೊಡ್ಡ ದುರಂತ ನೋಡಿ. ಹೆಲ್ಮೆಟ್ ಹಾಕಿದ್ದಿದ್ರೆ ಆ 312 ಬದುಕ್ತಾ ಇದ್ರು, ಜೀವ ಉಳಿತಾ ಇತ್ತಲ್ಲ. ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಕೂಡ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವಾಕ್ತುರು ನಡೆಸಿದ್ದಾರೆ, ಬನ್ನಿ ನೋಡೋಣ. ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಹಾಫ್ ಹೆಲ್ಮೆಟ್ಲಿಂದ ಅಪಘಾತಗಳು ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ನಾವಿವಾಗ ರಿಪಬ್ಲಿಕ್ ಕನ್ನಡನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು ಗದಗನ ಕಳಸಾಪುರ ರಸ್ತೆಯಲ್ಲಿರುವಂಥ ಏನು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಕೂಡ ಓಡಾಡ್ತಾ ಇರ್ತವೆ. ಗದಗ ಮತ್ತು ಹುಬ್ಬಳ್ಳಿ ಮಾರ್ಗವಾಗಿಯೂ ಕೂಡ ಸಾಕಷ್ಟು ವಾಹನಗಳು ಓಡಾಡ್ತಾ ಇರ್ತವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಹೆಲ್ಮೆಟ್ ಇಲ್ಲದೆ ಓಡಾಡುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿದ್ದಾವೆ. ಕೆಲವು ಜನರು ಕೂಡ ಹೆಲ್ಮೆಟ್ ಹಾಕಿದರೂ ಕೂಡ ಹಾಫ್ ಹೆಲ್ಮೆಟನ್ನು ಕೂಡ ಇಲ್ಲಿ ಧರಿಸ್ತಾ ಇದ್ದಾರೆ. ಈ
ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು. ಏನು ಮುಂಭಾಗದಲ್ಲೇ ಪೊಲೀಸರು ಏನು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹೆಲ್ಮೆಟ್ ಹಾಕಿಕೊಂಡು ಹೋಗದಂಥವರ ವಿರುದ್ಧ ಕೇಸ್ ಕೂಡ ದಾಖಲ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 312 ಮಂದಿ ಸಾವನ್ನಪ್ಪಿರುವಂಥದ್ದು, ಅದರಲ್ಲೂ ಹೆಲ್ಮೆಟ್ ಇಲ್ಲದೆ ಮತ್ತು ಹಾಫ್ ಹೆಲ್ಮೆಟ್ ಹಾಕಿ ಸಾವನ್ನಪ್ಪಿರುವಂಥದ್ದು ಸಾಕಷ್ಟು ದುರದೃಷ್ಟಕರ ಅಂತಲೇ ಹೇಳ್ಬೋದು. 2024ರಲ್ಲಿ 105 ಜನರು ಸಾವನ್ನಪ್ಪಿದರೆ 185 ಜನರು ಗಾಯಗೊಂಡಿದ್ದರು. ಅದೇ ರೀತಿಯಾಗಿ 2025ರಲ್ಲಿ 115 ಮಂದಿ ಸಾವನ್ನಪ್ಪಿದರೆ ಸುಮಾರು 223 ಮಂದಿ ಗಾಯಗೊಂಡಿದ್ದರು. ಈ ವರ್ಷ ಅಂದರೆ 2026ರಲ್ಲಿ ಕೂಡ 92 ಮಂದಿ ಸಾವನ್ನಪ್ಪಿದ್ದಾರೆ. 145 ಮಂದಿ ಕೂಡ ಸಾವನ್ನಪ್ಪಿರುವಂಥದ್ದು. ಗದಗ ಜಿಲ್ಲೆಯಾದ್ಯಂತನೂ ಕೂಡ ಸಾಕಷ್ಟು ಹೆಲ್ಮೆಟ್ ಇಲ್ಲದೆ ವಾಹನಗಳು ಚಲಾವಣೆ ಮಾಡೋದು ಮತ್ತು ಹಾಫ್ ಹೆಲ್ಮೆಟ್ ಹಾಕಿಕೊಂಡು ಹೋಗುವಂಥವರ ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. 2024ರಲ್ಲಿ 1,25,271 ಪ್ರಕರಣಗಳನ್ನು ಕೂಡ ದಾಖಲಾಗಿದ್ದು, ಆ ಪೈಕಿ 2,37,78,000 ನಗದನ್ನು ಕೂಡ ಅಂದರೆ ದಂಡವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 2020ರಲ್ಲಿ 1,14,776 ಪ್ರಕರಣಗಳು ದಾಖಲಿಸಿದರೆ 1,86,76,000 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವರ್ಷ ಅಂದರೆ 62,000ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ದಾವೆ. 75,35,000 ಏನು ದಂಡವನ್ನು ಕೂಡ ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿರುವಂಥದ್ದು. ರಿಪಬ್ಲಿಕನೂ ಕೂಡ ಗದಗಿನಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ರಸ್ತೆ ಬದಿಯಲ್ಲಿ ಈ ರೀತಿ ಅಂದರೆ ಹಾಫ್ ಹೆಲ್ಮೆಟ್ಗಳನ್ನು ನಿಷೇಧ ಇದ್ದರೂ ಕೂಡ ಮಾರಾಟ ಮಾಡ್ತಾ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಿಂದ ISI ಮಾರ್ಕ್ ಕೂಡ ಇಲ್ಲ. ಇಂಥ ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡಿದರೂ ಕೂಡ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ರೀತಿ ISI ಮಾರ್ಕಿನ ಹೆಲ್ಮೆಟ್ಗಳು ಕೂಡ ಮಾರಾಟಕ್ಕೆ ಲಭ್ಯವಿದ್ದಾವೆ. ಕೆಲವು ವಾಹನ ಸವಾರರು ಏನು ಮಾಡ್ತಾರೆ, ಕಡಿಮೆ ದರಕ್ಕೆ ಮತ್ತು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ರೀತಿ ಹಾಫ್ ಹೆಲ್ಮೆಟ್ಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಅಪಘಾತವಾದರೆ ಅವರ ತಲೆಗೆ ಸಾಕಷ್ಟು ಗಾಯಗಳು ಆಗುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಾ ಇರುವಂಥದ್ದು. ಹೀಗಾಗಿ ಇಂಥ ಹೆಲ್ಮೆಟ್ಗಳನ್ನು ಕೂಡ ನಿಷೇಧ ಮಾಡಬೇಕು ಅಂಥೇಳಿ ಸಾಕಷ್ಟು ಕೂಗಿದೆ. ಆದರೆ ಈ ಬಗ್ಗೆ ಗದಗ ಬೆಟಗೇರಿ ನಗರಸಭೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯನ್ನು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ರೀತಿ ಬೇಕಾಬಿಟ್ಟಿಯಾಗಿ ಸಿಗುವಂಥ ಹೆಲ್ಮೆಟ್ಗಳು ಏನು ಸಿಗ್ತಾ ಇದ್ದಾವೆ, ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಕೋಟ್ಯಂತರ ರೂಪಾಯಿ ನಾವು ಹಣ ನಮ್ಮ ಜೀವವನ್ನು ಕಾಪಾಡಿಕೊಳ್ಳದೇ ಇರೋದಕ್ಕೆ ಕಟ್ಟಿರೋ ಪನಿಷ್ಮೆಂಟ್ ಇದು, ಪೆನಾಲ್ಟಿ ಇದು. ಅಷ್ಟಾಗಿಯೂ ಮತ್ತೆ ನಾವು ಹಾಕೋದು ಹಾಫ್ ಹೆಲ್ಮೆಟ್. ಎಸ್. ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಪ್ರಕಾಶ್ ಅವರೇ, ಏನು ಹೇಳೋದಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್, ನಾನು ಡಾಕ್ಟರ್ ಪ್ರಕಾಶ್ ಅಂತ. ಹೇಳಿ ಡಾಕ್ಟರ್ ಪ್ರಕಾಶ್ ಅವರೇ. ಏನಂದ್ರೆ ಈಗ ಹಾಫ್ ಹೆಲ್ಮೆಟ್ ಪೊಲೀಸರು ರೂಲ್ಸ್ ಮಾಡೋದು ಜನ ಏನ್ ತಿಳ್ಕೊತಾರೆ, ಅವ್ರ ಫೈನ್ ಹಾಕಕ್ಕೆ ಅವ್ರು ಯಾವ್ದೋ ರೂಲ್ಸ್ ಫಾಲೋ ಮಾಡಕ್ ಅನ್ಕೊಂಡ್ಬಿಡ್ತಾರೆ. ಇವರು ಯಾವುದೇ ಮಧ್ಯದ ರೋಡ್ ಅಲ್ಲಿ ಅಲ್ಲಿ ನುಗ್ಗಿಬಿಟ್ಟು ಅದರಿಂದ ಬಚಾವಕ್ ಟ್ರೈ ಮಾಡ್ತಾರೆ. ಬಟ್ ಹಾಫ್ ಹೆಲ್ಮೆಟ್ ಹಾಕೋದ್ರಿಂದ ಅವ್ರ ಮ್ಯಾಂಡಿಬಲ್, ನಮ್ ದವಡೆ ಅಂತ ಹೇಳ್ತೀವಲ್ಲ, ಸೊ ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆದ್ರೆ ದವಡೆ ಫ್ರಾಕ್ಚರ್ ಆಗುತ್ತೆ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಎಸ್ ಪ್ರಕಾಶ್ ಅವರೇ. ಅದರಿಂದ ಏನಂದ್ರೆ ಒಂದೊಂದ್ಸಲಿ ಹಾಫ್ ಹೆಲ್ಮೆಟ್ ಅದು ಎಗರಿ ಬಿಟ್ಟು ಬಿದ್ದೋದ್ರೆ ತಲೆಗೆ ಏಟ್ ಆಗೋದು, ಫಸ್ಟ್ ತಲೆಗೆ ಏಟ್ ಆದ್ರೆ ಜೀವನೇ ಹೋಗೋದು. ಕರೆಕ್ಟ್. ಜೀವ ಹೋಗೋದ್ರಿಂದಾಗಿ ಅವ್ರು ಫಸ್ಟ್ ಏನ್ ಪಾಲನೆ ಮಾಡ್ಬೇಕಂದ್ರೆ ನಮ್ಮ ಸುರಕ್ಷತೆ. ನಿಮ್ಮ ಹಿಂದೆ ಒಂದು ಫ್ಯಾಮಿಲಿ ಇರುತ್ತೆ, ನೀವು ಹೆಂಡತಿ ಮಕ್ಳು ಇರ್ತಾರೆ, ಯಾರೋ ನಿಮ್ಮನ್ನ ನಂಬ್ಕೊಂಡು ಮನೇಲಿ ತಂದೆ ತಾಯಿ ವೇಟ್ ಮಾಡ್ತಿರ್ತಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ನನ್ನ ಸುರಕ್ಷತೆಗಾಗಿ ನಾನ್ ಹೆಲ್ಮೆಟ್ ಅನ್ನ ಕಂಪಲ್ಸರಿ ನಾನು ಹಾಕ್ಬೇಕು ಅನ್ನೋದನ್ನ ಫಾಲೋ ಮಾಡ್ಬೇಕು. ಮತ್ತೆ ಹಿಂದೆ ಕೂತವ್ರು, ಪಿಲಿಯನ್ ರೈಡರ್ ಅಂತ ಹೇಳ್ತೀವಿ, ಹಿಂದೆ ಕೂತವ್ರು ಕೂಡ ಹೆಲ್ಮೆಟ್ ಹಾಕ್ಬೇಕು. ಎಷ್ಟೋ ನಾವು ಹೆಣ್ಮಕ್ಳು ನಮ್ಮ ಹಾಸ್ಪಿಟಲ್ ನೋಡ್ತೀವಿ, ತಲೆಗೆ ಏಟ್ ಬಿದ್ದು ಹಿಂದೆ ಬಿದ್ದು ಸಡನ್ ಆಗಿ ಕೋಮಾ ಹೊರಟೋಗ್ಬಿಡ್ತಾರೆ, ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆದ್ರೆ. ಸೊ ಅದನ್ನ ಸುರಕ್ಷತೆ ಕ್ರಮಗಳನ್ನ ಅನುಸರಿಸಿದ್ರೆ ಎಷ್ಟೋ ಜೀವಗಳನ್ನ ಉಳಿಸಬಹುದು. ಜನ ಇದನ್ನ ಪಾಲನೆ ಮಾಡ್ಬೇಕು. ಪೊಲೀಸರಿಗಾಗಿ, ಕಾನೂನು ಸಲುವಾಗಿ ಅಲ್ಲ, ತಮ್ಮ ಫ್ಯಾಮಿಲಿ, ತಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಅನ್ನ ಖಂಡಿತವಾಗಿ ಧರಿಸಲೇಬೇಕು. ವಂಡರ್ಫುಲ್. ಥ್ಯಾಂಕ್ ಯು ಡಾಕ್ಟರ್ ಪ್ರಕಾಶ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದಕ್ಕೆ. ಸಿಂಧು ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸಿಂಧು ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸಿಂಧು ಅವರೇ, ಹಾಫ್ ಹೆಲ್ಮೆಟ್ ಧರಿಸ್ತಾರೆ. ಹಾಫ್ ಹೆಲ್ಮೆಟ್ ಬಗ್ಗೆ ಅದು ತುಂಬಾ ಒಳ್ಳೇದ್ ಮಾಡ್ತಾ ಇರೋದು ನೀವು. ಪ್ರತಿಯೊಬ್ಬರ ಸುರಕ್ಷತೆಗೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ನಾವು ಎಷ್ಟು ಹೆಲ್ಮೆಟ್ ನಮ್ಮ ಮಕ್ಕಳಿಗಾಗಿ ದೊಡ್ಡವರಾಗಿ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೋ ಅದೇ ರೀತಿ ಗವರ್ಮೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ. ಅದಕ್ಕಾಗಿ ಗವರ್ಮೆಂಟ್ ಫೈನ್ ಹಾಕ್ತಾ ಇದೆ, ಸಂಚಾರಿ ನಿಯಮ ಫೈನ್ ಹಾಕ್ತಾ ಇದ್ದಾರೆ. ಫೈನ್ ಹಾಕೋದ್ರಿಂದ ಏನಾದ್ರೂ ಉಪಯೋಗ ಆಗುತ್ತಾ? ಜನರಿಗೆ ತಿಳುವಳಿಕೆ ಮನವರಿಕೆ ಮಾಡ್ಕೊಡ್ಬೇಕಲ್ವಾ, ಹೌದಾ ಇಲ್ವಾ?
ಇದರಲ್ಲಿ ಜನರೊಬ್ಬರದೇ ತಪ್ಪು ಅಂತ ಇಲ್ಲ, ಕರೆಕ್ಟಾ? ಬ್ಯಾಂಗ್ಳೂರಲ್ಲಾಗ್ಲಿ ಯಾವ ಜಿಲ್ಲೆಯಲ್ಲಾಗ್ಲಿ ಪ್ರತಿಯೊಂದು ರೋಡ್ಗಳು ಹೇಗಿದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕಾಗತ್ತೆ. ಕರೆಕ್ಟಾನೆ? ಹಳ್ಳಗಳು ಎಷ್ಟಿದೆ, ಗುಂಡಿಗಳು ಎಷ್ಟಿದೆ, ಇಲ್ಲಿ ಪ್ರತಿ ಜನರೊಬ್ಬರದೇ ನಾವು ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಗವರ್ಮೆಂಟ್ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಜನರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಎಷ್ಟು ಹಳ್ಳ ಗುಂಡಿಗಳನ್ನ ಅವ್ರೆಷ್ಟು ಮುಚ್ತಾ ಇದ್ದಾರೆ, ಕರೆಕ್ಟ್ ತಾನೆ? ಬೇರೆ ಏನ್ ಆಪ್ಷನ್ಸ್ ತಗೊಳ್ತಾ ಇದಾರೆ? ಬರೀ ಫೈನ್ ಹಾಕೋದ್ರಿಂದ ಏನೂ ಪ್ರಯೋಜನ ಬರೋದಿಲ್ಲ. ಜಾಗೃತಿ ಮೂಡಿಸೋದಕ್ಕೆ ನೀವು ಹೇಳ್ದಂಗೆ ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಸಂಚಾರಿ ನಿಯಮದ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬೇಕು, ಏನಾಗುತ್ತೆ ಅದರಿಂದ ಆಗೋ ಅಪಾಯ ಅದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಹಳ ಸಿಂಪಲ್ ವಿಚಾರ ಇದೆ ರಂಜಿತ್, ನಂಗೆ ಅರ್ಥ ಆಗಲ್ಲ ಇದ್ರಲ್ಲಿ ಏನಂತಂದ್ರೆ ಆ ಹಾಫ್ ಹೆಲ್ಮೆಟ್ ತಯಾರಿಕೆ ಮಾಡ್ತಾರಲ್ಲ ಅದನ್ನ ಬಂದ್ ಮಾಡಿದ್ರೆ ಆಯ್ತಪ್ಪ, ಸೀಸ್ ಮಾಡಿದ್ರೆ ಆಯ್ತು, ಅದನ್ನ ಕ್ಲೋಸ್ ಮಾಡಿದ್ರೆ ಆಯ್ತು. ಎಲ್ಲೂ ಸಿಗೋದೇ ಇಲ್ಲ. ಎಲ್ಲಿಂದ ತಗೋತಾರೆ? ಅದನ್ನ ಯಾಕೆ ಮಾಡಲ್ಲ ಅಂತ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ ಅಲ್ವಾ ನಾವು ಈ ಹಾಫ್ ಹೆಲ್ಮೆಟ್. ಇತ್ತೀಚೆಗೆ ಹಾಫ್ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ನಾವೇ ಸುದ್ದಿ ಮಾಡಿದೀವಿ ಕೂಡ. ಸರಿ, ಬಟ್ ರೋಡ್ ಸೈಡಿಗೆ ಮಾರಾಟ ಮಾಡಕ್ಕೆ ಯಾಕೆ ಅನುಮತಿ ಕೊಡ್ತಾರೆ? ತಯಾರಿಕೆಗೆ ಯಾಕೆ ಅನುಮತಿ ಕೊಡ್ತಾರೆ? ಅದಕ್ಕೆ ಸೊ ಅದನ್ನ ಕೊಟ್ಬಿಟ್ಟು ನೀವು ಹಾಕಬೇಡಿ ಅಂತ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ? ಇದು ಈ ಪ್ಲಾಸ್ಟಿಕ್ ಬ್ಯಾಗ್ಗಳ ವಿಚಾರದಲ್ಲೂ ಹಂಗೆ ಆಗುತ್ತೆ. ಅದು ತಯಾರಿಕೆಗೆ ಬೇಕಾದಂಗೆ ಅವಕಾಶ ಮಾಡಿಕೊಟ್ಟು ಬಳಸಬೇಡಿ ಅಂತ ಹೇಳಿದ್ರೆ ಏನ್ ಬದಲಿ ಅವಕಾಶ ಏನು? ಕುಮಾರ್ ಅಂತ, ಕುಮಾರ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ, ಹೇಳಿ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ನಮ್ಮ ಹೆಸರು ಕುಮಾರ್ ಅಂತ. ಈ ಬೈಕ್ ತಗೊಳ್ಳೋವಾಗ್ಲೇ ಹೆಲ್ಮೆಟ್ ಕೊಟ್ಬಿಟ್ರೆ ಇನ್ನೂ ಉತ್ತಮ ಅನ್ಸುತ್ತೆ ಮೇಡಮ್. ಸೊ ವಿತೌಟ್ ಹೆಲ್ಮೆಟ್ ಬೈಕ್ ಮಾರ್ಲೇಬಾರ್ದು ಅಂತ, ಆ ಬೈಕ್ ಜೊತೆ ಹೆಲ್ಮೆಟ್ ಬಂದ್ಬಿಡ್ಬೇಕು ಅಂತ. ಹೆಲ್ಮೆಟ್ ಕೊಟ್ಬಿಟ್ರೆ ಐಡಿಯಾ. ಒಳ್ಳೇದಾಗುತ್ತೆ ಅಲ್ವಾ ಅದ್ರಲ್ಲಿ? ಕರೆಕ್ಟ್. ಆಮೇಲೆ ಹಾಫ್ ಹೆಲ್ಮೆಟ್ ತಯಾರು ಮಾಡೋದೇ ನಿಲ್ಸ್ಬಿಡ್ಬೇಕು. ಅದೊಂದು ತಯಾರು ಮಾಡ್ಲಿಲ್ಲ ಅಂದ್ರೆ ಜನ ಯಾರು ತಗೊಳಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಈ ಚಿಕ್ಕ ಹುಡುಗರುಗಳು ಎಲ್ಲ ಬೈಕ್ಗಳು ಕೊಡ್ತಿರ್ತಾರೆ ಮನೆಯವರು. ಅದರಿಂದ ಏನಾಗುತ್ತೆ, ಚಿಕ್ಕ ಹುಡುಗರುಗಳು ಓಡ್ಸಕ್ ಬರಲ್ಲ, ಕಾಲ್ ಇಡ್ಸಲ್ಲ, ಕೆಳಗಡೆ ಬೀಳೋದು ಇದೆಲ್ಲ ಆಯ್ತದ. ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಪೊಲೀಸ್ನವರು. ನೋಡಿತಾವು ಅವ್ರನ್ನ ಕರೆದು ವಿಚಾರಣೆ ಮಾಡಿ ಅವ್ರ ತಂದೆ ತಾಯಿನ ಈ ತರ ಎಲ್ಲ ಕೊಡಬೇಡಿ, ಮಕ್ಳ ಕೈಗೆ ಬೈಕು ಈ ತರ ಮಾಡ್ತಾರೆ ಅಂತ ಒಂದ್ ಸ್ವಲ್ಪ ವಿಷಯ ಮುಗಿಸಿದ್ರೆ ಅವ್ರು ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಇನ್ನು ಒಂದ 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗ್ತಾರೆ ಮಕ್ಳ ಕೈಲೆಲ್ಲ ಬೈಕ್ಗಳು ಇರ್ತವೆ. ಅದೊಂದು ತೊಂದರೆ ಇದೆ. ಆಮೇಲೆ ಜನಗಳು ಇದು ಡಿಕ್ಕಿಗೆ ಮಾಡಕ್ ಆಗಲ್ಲ ಹೆಲ್ಮೆಟ್ ಅನ್ನೋದಕ್ಕೋಸ್ಕರ ಎರಡು ಹೆಲ್ಮೆಟ್ ಉಪಯೋಗಿಸಲ್ಲ. ಅದು ಒಂದ್ ರೀಸನ್ ಇದೆ. ಈ ಡಿಕ್ಕಿಗೆ ಈಗ ಎಲ್ಲಾರು ಹೊರಗಡೆ ಹೋಯ್ತಾರೆ, ಗಂಡ ಹೆಂಡತಿ ಹೋದಾಗ ದೊಡ್ಡ ಹೆಲ್ಮೆಟ್ ಹಾಕೊಂಡು ಹೋಗಿರ್ತಾರೆ, ಡಿಕ್ಕಿಲ್ ಮಡ್ಗಕ್ ಆಗಲ್ಲ. ಅದನ್ನ ಸೈಡ್ ಅಲ್ಲಿ ಕ್ಲಿಪ್ ಮಾಡಿ ನಾವ್ ಯೂಶಲಿ ನಾನೇನ್ ಮಾಡ್ತೀನಿ ಅಥವಾ ನಾವುಗಳು ಏನ್ ಮಾಡ್ತೀವಿ ಅಂದ್ರೆ ಅದು ಸೈಡ್ ಅಲ್ಲಿ ನೇತ್ ಹಾಕಿದ್ರೆ ಆಯ್ತು, ಅದನ್ನ ಡಿಕ್ಕಿ ಕ್ಲೋಸ್ ಮಾಡಿ ಆ ಸ್ಟ್ರಾಪ್ ನ ಒಳಗಡೆ ಇಟ್ಟು ಸೈಡ್ ಅಲ್ಲಿ ಹಾಕಿದ್ರೆ ಆಯ್ತು. ಕರೆಕ್ಟ್ ಮೇಡಮ್. ಆತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಒಂದ್ ಪಾರ್ಕಿಂಗ್ ಸೈಡ್ ಹೋಯ್ತೀವಿ ಅಂತ ಇಟ್ಕೊಳ್ಳಿ, ಸೈಡ್ ಅಲ್ಲಿ ಇಕ್ಕಿದ್ರೆ ಬೈಕ್ ನವ್ರು ಇನ್ನೊಬ್ರು ನಿಲ್ಸಕ್ ಆಗಲ್ಲ, ಆಮೇಲೆ ಏನ್ ಮಾಡ್ತಾರೆ, ಹೆಲ್ಮೆಟ್ ಇಲ್ದೋದವ್ರು ಆ ದಾರನೇ ಕಟ್ ಮಾಡ್ಬಿಟ್ಟು ಎತ್ಕೊಂಡು ಹೋಯ್ತಾರೆ ಹೆಲ್ಮೆಟ್ಗಳು. ಎಷ್ಟೆಲ್ಲ ಇಶ್ಯೂ ಇದೆ ನೋಡಿ. ಅದು ಬೇರೆ ಮಾಡ್ತಾರೆ. ಅದಕ್ಕೋಸ್ಕರ ಸರ್ಕಾರದವರು ಗಾಡಿನ ಸೇಲ್ ತಗೊಳ್ತಾರಲ್ಲ ಅವಾಗ್ಲೇ ಶೋರೂಮ್ ಇಂದ ಕೊಟ್ಬಿಟ್ರೆ ಅನುಕೂಲ. ರೈಟ್. ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ರಿಪಬ್ಲಿಕನ್ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಲಕ್ಷ್ಮೀ ಪ್ರಸಾದ್ ಅವರೇ, ಹಾಫ್ ಹೆಲ್ಮೆಟ್ ನಮಸ್ಕಾರ. ಹಾಫ್ ಹೆಲ್ಮೆಟ್ ಹಾಕೋದ್ರಿಂದ ಏನ್ ಅಪಾಯ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಅದು ಗೊತ್ತಿದ್ದು ಯಾಕೆ ನಾವು ಮತ್ತೆ ಹಾಫ್ ಹೆಲ್ಮೆಟ್ ಅನ್ನ ಬಳಸ್ತಾ ಇದೀವಿ? ಏನಾಗಿದೆ ನಮ್ಗೆಲ್ಲ? ಇದು ಜನಗಳು ಒಂದು ಕಡೆ ತಪ್ಪು ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸರ್ಕಾರ ಆ ಹೆಲ್ಮೆಟ್ ಮೇಲೆ ಪೊಲೀಸ್ನವರು ಟ್ರಾಫಿಕ್ನವರು ಕೋಟ್ಯಾಂತರ ರೂಪಾಯಿ ಫೈನ್ ಕಲೆಕ್ಟ್ ಮಾಡ್ತಿದ್ದಾರೆ. ಒಂದು ಸೀಲ್ ಮಾಡಿಸಿ ಅದನ್ನ ಅಪ್ರೂವ್ ಮಾಡಿಸ್ತಿರೋ ಹೆಲ್ಮೆಟ್ ಮಾತ್ರ ಹಾಕ್ಬೇಕು ಅನ್ನೋ ರೂಲ್ ತಂದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಎಲ್ಲ ವಿಷಯ ಮಾತಾಡಿದ್ದಾರೆ. ಈ ಸರ್ಕಾರದಲ್ಲಿ ಹೆಲ್ಮೆಟ್ ಅಪ್ರೂವ್ಡ್ ಹೆಲ್ಮೆಟ್ 2 ವೀಲರ್ಸ್ನ ಇವತ್ತು ಡ್ರೈವ್ ಮಾಡೋದು ಬಹಳ ಡೇಂಜರಸ್. ಬೆಂಗಳೂರಲ್ಲಿ ಬಹಳ ಡೇಂಜರಸ್ ಆಗಿರುವಾಗ ನಮ್ಮ ಸರ್ಕಾರ ಯಾವ್ದಾದ್ರು ಏನೇನೋ ಮಾಡ್ತಾರೆ. ಬಟ್ ನೀವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಬಹಳ ಇಂಪಾರ್ಟೆಂಟ್. ಬಹಳ 100 ಜನ ಸಾಯ್ತಾ ಇರೋದನ್ನ ಬಿಡ್ಸೋದಕ್ಕೆ ಮಾಡ್ತಾ ಇದ್ದೀರಾ. ಬಹಳ ಒಳ್ಳೆ ಪ್ರೋಗ್ರಾಮು. ಸೀಲ್ ಗೌರ್ಮೆಂಟ್ ಪುಟ್ ಸೀಲ್. ಆವಾಗ ಏನಾಗತ್ತೆ, ಜನಗಳಿಗೆ ಕರೆಕ್ಟ್ ಆಗಿರೋ ಹೆಲ್ಮೆಟ್ ತಗೋಬೇಕು ಅನ್ನೋದು ಬರುತ್ತೆ. ಬರೀ ISI ಅಂದ್ರೆ ಬೇಕಾದ್ರೆ ISI ಬೇಕಾದ್ರೆ ಸೀಲ್ ಹೊಡಿತಾರೆ. ಅದರಿಂದ ಇದೊಂದು ಸರ್ಕಾರದ ಗಮನಿಸ್ಕೊಳ್ಳೋದು ಬಹಳ ಉಪಯುಕ್ತವಾಗುತ್ತೆ. ಸೀಲ್ ಅವ್ರು ಸೀಲ್ ಹಾಕಿದ್ರು ಹೆಲ್ಮೆಟ್ ಮಾತ್ರ ಅವ್ರು ಪರ್ಚೇಸ್ ಮಾಡ್ಬೋದು. ಅಂಗಡಿಗಳಿಗೆ ಹೋಗ್ಲಿ, ರೋಡಲ್ಲಿ ಸೇಲ್ ಮಾಡ್ಲಿ, ಎಲ್ಲೇ ಸೇಲ್ ಮಾಡ್ಲಿ, ಆ ಹೆಲ್ಮೆಟ್ ಮೇಲೆ ಒಂದು ಸೀಲ್ ಇರುತ್ತೆ.
ನಿಜ. ಪೊಲೀಸು ನಾಟ್ ನಮ್ಮ ಸರ್ಕಾರದ್ದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಜನಗಳು ಫುಲ್ಲು ನೆಗ್ಲೆಕ್ಟ್. ಇವ್ರು ನಾಮಕಾವಸ್ಥೆಗೆ ರೂಲ್ಸ್ ತಂದ್ರೆ ಏನು ಪ್ರಯೋಜನ ಆಗಲ್ಲ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ ಲಕ್ಷ್ಮೀ ಪ್ರಸಾದ್. ಚಹಾದ ಸ್ವೀಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. ನೋಡಿ, ಹಾಫ್ ಹೆಲ್ಮೆಟ್ ಇಂದ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ಅಂತ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಳೆದ 3 ವರ್ಷಗಳಲ್ಲಿ ಹೆಲ್ಮೆಟ್ ಧರಿಸದೆ 122 ಮಂದಿ ಸವಾರರು ಸಾವನ್ನಪ್ಪಿದ್ದಾರೆ. ರಂಜಿತ್, ನಾವು ಅವಾಗಲೇ ಮಾತಾಡ್ತಿದ್ದ ಹಾಗೆ ಹೆಲ್ಮೆಟ್ ಹಾಕಿದ್ರೆ ಉಳಿದಿರೋರು ಇವರು 122 ಜನ ಬದುಕುಳಿದಿರೋರು. ಸೊ ಇಂಥ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು. ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರೋ ವಾಕ್ ಥ್ರೂ ಇಲ್ಲಿದೆ. ಸಂಚಾರಿ ನಿಯಮ ಪಾಲನೆ ಮಾಡುವಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಕಳೆದ ಹಲವು ವರ್ಷಗಳಿಂದ ಶತಪ್ರಯತ್ನ ಕೂಡ ಮಾಡ್ತಾ ಇದೆ. ಆದರೂ ಕೂಡ ಕೆಲವೊಂದು ನಗರ ಪಟ್ಟಣ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ವಾಹನ ಸವಾರರು ಹೆಲ್ಮೆಟ್ಗಳನ್ನು ಧರಿಸದೆ ವಾಹನ ಚಾಲನೆ ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ನಾನೀಗ ಶಿರಸಿಯ ಒಂದು ಹೆದ್ದಾರಿಯಲ್ಲಿದ್ದೇನೆ. ಆ ಶಿರಸಿಯಲ್ಲೂ ಕೂಡ ಹೆಲ್ಮೆಟ್ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ನಿಯಮ ಇದ್ದರೂ ಕೂಡ ಕೆಲವೊಂದು ವಾಹನ ಸವಾರರು ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾರೆ. ಆದರೂ ಕೂಡ ಬಹುತೇಕವಾಗಿ ಪೊಲೀಸ್ ಇಲಾಖೆ ಆಗಾಗ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಸೂಚನೆ ಕೂಡ ನೀಡ್ತಾ ಇರೋದು. ಯಾಕಂತೇಳಿದ್ರೆ ಈಗಾಗಲೇ ಹೆಲ್ಮೆಟ್ ಇಲ್ಲದೆ ಅನೇಕ ಅಪಘಾತಗಳು ನಡೆದು ಸಾವು ನೋವುಗಳು ಕೂಡ ಸಂಭವಿಸಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಶಿರಸಿ ಆಗಿರ್ಬೋದು, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ವಾಹನ ಸವಾರರು ಈಗಾಗಲೇ ಅಂದರೆ ಇದುವರೆಗೆ ಇಲಾಖೆ ಮಾಡಿದ ಜಾಗೃತಿಯ ಪ್ರಕಾರ ಶೇಕಡ 30ರಷ್ಟು ವಾಹನ ಸವಾರರು ಮಾಡ್ತಾರೆ. ಗಮನಿಸ್ಬೋದು, ಯಾವುದೇ ಹೆಲ್ಮೆಟ್ಗಳಿಲ್ಲದೆ ವಾಹನಗಳನ್ನು ಕೂಡ ಚಲಾಯಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಾವು ನೋವುಗಳು ಕೂಡ ಆಗ್ತಾಯಿದೆ. ಯಾಕಂದರೆ ವಾಹನ ಸವಾರರ ಸುರಕ್ಷತೆ ಕೂಡ ಮುಖ್ಯ, ಅವರ ಒಂದು ಜೀವ ಕೂಡ ಮುಖ್ಯವಾಗಿರುವಂಥದ್ದು. ಆದರೂ ಕೂಡ ಇಲಾಖೆಯವರು ಆಗಾಗ ಜಾಗೃತಿಗಳನ್ನು ಮಾಡ್ತಾ ಇದ್ದರೂ ಕೂಡ ವಾಹನ ಸವಾರರು ಗಮನಿಸ್ಬೋದು, ಯಾವುದೇ ಹೆಲ್ಮೆಟ್ಗಳನ್ನು ಧರಿಸಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಚಲಿಸಿಕೊಂಡು ಬರ್ತಾ ಇರುವಂಥದ್ದು. ಈ ಬಗ್ಗೆ ಅದರಲ್ಲೂ ಕೂಡ ಮತ್ತೆ ಹಾಫ್ ಹೆಲ್ಮೆಟ್ಗಳನ್ನು ಕೆಲವರು ಧರಿಸ್ತಾರೆ. ಕೆಲವೊಂದು ಅನಾರೋಗ್ಯ ಕಾರಣ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಹಾಫ್ ಹೆಲ್ಮೆಟ್ಗಳನ್ನು ಕೆಲವರು ಧರಿಸ್ತಾ ಇರುವಂಥದ್ದು. ಹೀಗಾಗಿ ಕೆಲವೊಂದು ನಿಯಮಗಳು, ಕೆಲವೊಂದು ರಿಲ್ಯಾಕ್ಸೇಷನ್ ಬೇಕೆಂಬ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟರು ಹೇಳ್ತಾರೆ. ಈ ಬಗ್ಗೆ ವಾಹನ ಸವಾರನ್ನು ಮಾತಾಡಿಸಿ. ಸರ್ ನಮಸ್ಕಾರ. ಈಗ ಹೆಲ್ಮೆಟ್ ಬಗ್ಗೆ ಮೊದಲನಾಗೆ ಏನು ಹೇಳ್ತೀರಿ? ನಮಗೆ ಕಂಪಲ್ಸರಿಯಾಗಿ ಹೆಲ್ಮೆಟ್ ಬೇಕೇ ಬೇಕು. ಯಾಕೆಂತಂದರೆ ವಾಹನದಲ್ಲಿ ಯಾವುದೇ ಆಕ್ಸಿಡೆಂಟು ದುರ್ಘಟನೆ ಆದಾಗ ಮೊದಲನೇದಾಗಿ ಹೊಡೆತ ಬೀಳುವುದೇ ತಲೆಗೆ. ಆ ತಲೆ ಪಾತ್ರವನ್ನು, ಆ ತಲೆಯನ್ನು ಸಂಪೂರ್ಣ ಸುರಕ್ಷಿತವಾಗಿಡಲು ಹೆಲ್ಮೆಟ್ ಕಡ್ಡಾಯವಾಗಿ ಮಾಡಲೇಬೇಕು, ಯಾವುದೇ ಮುಲಾಜೆ ಇಲ್ಲದೆ. ಹಾಫ್ ಹೆಲ್ಮೆಟ್ಗಳು ಹಾಕುವ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಫ್ ಹೆಲ್ಮೆಟ್ ಹಾಕೋದ್ರಿಂದ ನಾನೊಂದು ಮಾತಂತೂ ನಿಜವಾಗಿ ಹೇಳ್ತೇನೆ, ಇಟ್ ಈಸ್ ಸೇಫ್ ಒಂದು ಲೆಕ್ಕದಲ್ಲಿ. ಎರಡನೇ ಲೆಕ್ಕದಲ್ಲಿ ನಾಟ್ ಸೋ ಸೇಫ್. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ನಮ್ಮಂಥ ಸೀನಿಯರ್ ಸಿಟಿಸನ್ಸಿಗೆ, ಫಾರ್ ಎಕ್ಸಾಂಪಲ್ ನನ್ನ 2 ಕಿವಿಯಲ್ಲಿ ನೋವಿದೆ, ನಾನದು ಫುಲ್ ಹೆಲ್ಮೆಟ್ ಹಾಕಿದಾಗ ಆ ನೋವನ್ನು ತಾಳಲಾರದೆ ಇರಿಟೇಷನ್ದಿಂದ ಡ್ರೈವಿಂಗ್ ಮಾಡಿದ್ದೇ ಆದರೆ ಆಗುವಂಥ ಯಾವುದಾದ್ರೂ ಅನಾಹುತ ಆಗುವ ಸಾಧ್ಯತೆ ಬಹಳ. ಯಾಕೆಂದರೆ ಕಾನ್ಸಂಟ್ರೇಷನ್ ಆನ್ ದ ರೋಡ್ ಬೇಕೇ ಬೇಕು. ಅನೇಕ ಜನ ಮೊಬೈಲ್ ಯೂಸ್ ಮಾಡ್ತಾರೆ, ಅದು ಬಹಳ ತಪ್ಪು, ಮಹಾ ತಪ್ಪು. ಅದನ್ನು ಮಾಡಲಿಕ್ಕೆ ಕೊಡಲೇಬಾರ್ದು. ಅಂಥವರು ಮೊಬೈಲ್ ಮಾಡಿ ಡ್ರೈವಿಂಗ್ 2 ವೀಲರ್ ಮಾಡುವವರನ್ನು ಕಡ್ಡಾಯವಾಗಿ ಶಿಕ್ಷಿಸ್ತಕ್ಕದ್ದು. ಮೂರನೇದು ಏನಂತಂದರೆ, ನಮ್ಮಂಥ ಸ್ವಲ್ಪ ಸೀನಿಯರ್ ಸಿಟಿಸನ್ಸಿಗೆ ಯಾರಿಗೆ ತೊಂದರೆ ಇದೆಯೋ ಅಥವಾ ಕಿವಿ ತೊಂದರೆ ಅಥವಾ ಬೇರೆ ಯಾವುದೇ ತಲೆಯ ಇರಿಟೇಷನ್ ಇದೆಯೋ, ಅವರು ಕಾನ್ಸಂಟ್ರೇಟ್ ಆಗಿ 2 ವೀಲರ್ ಹೊಡಿಲಿಕ್ಕೆ ಆಗದೇ ಇದ್ದವರನ್ನು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೋದು. ಬಿಕಾಸ್ some are the laws which are flexible, some are very hard rules. ಹಾರ್ಡ್ ರೂಲ್ಸ್ ಇದ್ದ ಬಗ್ಗೆ ನನ್ನೇನು ತಕರಾರಿಲ್ಲ. ಇದರಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡಿ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ನನ್ನ ಮೂಲಕ ತಮ್ಮಲ್ಲಿ ನಾನು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಇವತ್ತು ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಇರುವಂತಹ ಒಂದು ದಿನ. ಇವತ್ತು ಸದನದಲ್ಲಿ ಒಂದು ಮಹಾ ಕದನ ಆರಂಭ ಆಗ್ತಾ ಇದೆ. ಮತ್ತೊಂದು ಮಜಲು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರದ ಈ ಒಂದು ಸದನದಲ್ಲಿ ಇವತ್ತು ಹನೂರು ಎನ್ಕೌಂಟರ್ನ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಸ್ಫೋಟಿಸೋದಕ್ಕೆ ದೋಸ್ತಿಗಳು ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು ಅಂತ ಪಟ್ಟು ಹಿಡಿದಿದೆ. ಇನ್ನು ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ, ಹಾಗೇನೆ ಈ ಟೋಲ್ ವಿಚಾರ, ನೈಸ್ ಟೋಲ್ ವಿಚಾರ, ಇವೆಲ್ಲವೂ ಕೂಡ
ಪ್ರಸ್ತಾಪ ಆಗುವಂಥ ಸಾಧ್ಯತೆಗಳಿದೆ. ಇದ್ರ ಜೊತೆಗೆ ಸಾಕಷ್ಟು ವಿವಾದಾತ್ಮಕ ಮಸೂದೆಗಳು ಕೂಡ ಬರುವಂಥದ್ದು, ಅದರ ವಿರುದ್ಧವಾಗಿ ಕೂಡ ಒಂದಷ್ಟು ವಾಗ್ವಾದಗಳಾಗುವಂಥ ಸಾಧ್ಯತೆಗಳಿದೆ. ಬಹಳ ಇಂಪಾರ್ಟೆಂಟ್ ಡೇ ಇವತ್ತು. ಸದನದ ಕಲಾಪದ ವಿಚಾರದಲ್ಲಿ ಬಹಳ ಪ್ರಮುಖವಾದಂಥ ಅನೇಕ ವಿಚಾರಗಳು, ಇತ್ತೀಚೆಗೆ ನಡೀತಾ ಇರುವಂಥ ಅನೇಕ ವಿಚಾರಗಳಲ್ಲಿ ಇವತ್ತು ಬಿಸಿ ಬಿಸಿ ಚರ್ಚೆ ಸದನದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಒಂದು, ಇವತ್ತು ಸುಪ್ರೀಂ ಕೋರ್ಟ್ ಕಾವೇರಿ ವಿಚಾರದಲ್ಲಿ ಆರ್ಡರ್ ಬರುತ್ತೆ, ಆ ಕುರಿತಾಗಿ ಕೂಡ ಮಾತುಕತೆ ಆಗ್ಬೋದು ಸದನದಲ್ಲಿ, ಹೇಳೋಕ್ಕಾಗಲ್ಲ. ಮತ್ತೊಂದು ಕಡೆ ಈ ವಾಲ್ಮೀಕಿ ಹಗರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದ್ರ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ಬೋದು. ಮತ್ತೆ ಇತ್ತೀಚೆಗೆ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಈ ಹನೂರು ಎನ್ಕೌಂಟರ್ ಪ್ರಕರಣವನ್ನು ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರ ಅಂತೂ ಹೇಗೂ ಇದ್ದೇ ಇದೆ. JDS ಅದನ್ನ ಬಹಳ ಪ್ರಮುಖ ಅಸ್ತ್ರವಾಗಿ ಕೈಗೆತ್ತಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇದೆ. ಇನ್ನು ನೈಸ್ ಟೋಲ್ ಸಂಗ್ರಹನ ನಿಲ್ಲಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತ್ ದುರ್ಗದ್, ಇವತ್ತು ಬಹಳ ಮುಖ್ಯವಾದಂಥ ದಿನ ಕಲಾಪದ ವಿಚಾರದಲ್ಲಿ. ಸೊ ಯಾವೆಲ್ಲ ವಿಚಾರ ಅಂದರೆ ಇವತ್ತು ಎಲ್ಲದನ್ನು ತಂದು ಸುಮ್ಮನೆ ಗಲಾಟೆ ಮಾಡಿ ಹೋಗ್ಬಿಡ್ತಾರಾ, ಅಥವಾ ತಾರ್ಕಿಕವಾಗಿ ಅದನ್ನು 1 by 1 ಒಂದು ಹಂತಕ್ಕೆ ತಗೊಂಡೋಗ್ತಾರಾ? BJP ಅವ್ರದ್ದು ಮೇಜರ್ ನಾವು ನೋಡ್ತಾ ಇರೋದು ಏನು ಅಂದರೆ, ಒಂದು ಪ್ರತಿಭಟನೆ ಮಾಡ್ತಾರೆ, ಅದನ್ನು ಒಂದು ಕಡೆ ಅರ್ಧಕ್ಕೆ ಬಿಡ್ತಾರೆ, ಮತ್ತು ಹೋಗ್ಬಿಡ್ತಾರೆ, ಮೂವ್ ಆನ್ ಆಗ್ತಾರೆ. ಇವತ್ತು ಏನಾಗಲಿದೆ ಸದನದಲ್ಲಿ, ಅದಕ್ಕೆ ಕೌಂಟರ್ ಸ್ಟ್ರಾಟಜಿ ಸರ್ಕಾರ ಕಡೆಯಿಂದ ಏನೆಲ್ಲ ಇದೆ ಹನುಮಂತ್? ಶ್ರೀಲಕ್ಷ್ಮಿ, ಮುಂಗಾರು ಅಧಿವೇಶನ ಅಂತಂದು ಹೇಳಿದ್ರೆ ಅದು ಮುಂಗಾರು ಬಿತ್ತನೆ ಕಾರ್ಯ, ಕೃಷಿ ಚಟುವಟಿಕೆಗಳ ಬಗ್ಗೆ ಮತ್ತು ರಾಜ್ಯದ ವಾಸ್ತವಿಕ ಅಂಶಗಳೇನು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಸದ್ಯ ಬರದ ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಸಚಿವರೆಲ್ಲರೂ ಕೂಡ ಬರದ ಅಧ್ಯಯನವನ್ನು ಮಾಡಿದ್ದಾರೆ. BJP ಕೂಡ ಬರದ ಅಧ್ಯಯನವನ್ನು ಮಾಡಿ ಬಂದಿದೆ. ಸದನದಲ್ಲಿ ಆ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಉಳಿದಂತೆ ಬಹುತೇಕ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ರಾಜಕೀಯ ಮೇಲಾಟಕ್ಕೆ ಹೆಚ್ಚು ಫೋಕಸ್ ಮಾಡದಂತೆ ಕಾಣ್ತಾ ಇರುವಂಥದ್ದು. ಕಾರಣ, ಇಲ್ಲಿ ಸಚಿವ ಬಿ ನಾಗೇಂದ್ರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರು ಆರೋಪವನ್ನು ಹೊತ್ತಿದ್ರು, ಅದನ್ನು ರಾಜೀನಾಮೆ ಕೊಟ್ಟಿದ್ರು. ಇದಾಗಿ ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋಂಥ ಕಾರಣಕ್ಕಾಗಿ BJP ಇಡೀ ಸದನದಲ್ಲಿ, ಇಡೀ ಈ ಒಂದು ಅಧಿವೇಶನದಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿಯುವಂಥ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ ಹನೂರು ಶೂಟೌಟ್ ಪ್ರಕರಣದ ವಿಚಾರಕ್ಕೂ ಕೂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಪ್ರಸ್ತಾಪ ಮಾಡಬಹುದು. ನೀವು ಹೇಳ್ತಾ ಇದ್ರಿ ತಾರ್ಕಿಕ ಅಂತ್ಯ ಬಹುಶಃ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗ್ಬೋದು. ಸದನದಲ್ಲಿ ಒಂದಷ್ಟು ಕೋಲಾಹಲ ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಕಾರಣ ಏನಂತಂದು ಹೇಳಿದ್ರೆ, ಈಗಾಗಲೇ ಸರ್ಕಾರಿ ಸ್ಥಳಗಳಲ್ಲಿ ಏನು ಖಾಸಗಿ ಕಾರ್ಯಕ್ರಮಗಳು ನಡಿಬೇಕು ಅಂತಂದು ಹೇಳಿದ್ರೆ ಆ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು ಅನ್ನುವಂಥ ಏನು ಬಿಲ್ಲನ್ನು ತರಕೊಂಡು ಹೊರಟಿದ್ದಾರೆ. ಆ ಬಿಲ್ಲಿನ ವಿಚಾರಕ್ಕಾಗಿ ಇದನ್ನು ಪರೋಕ್ಷವಾಗಿ RSS ಅನ್ನು ಗುರಿಯಾಗಿ ತಂದಿರುವಂಥ ಬಿಲ್ಲು ಅನ್ನುವಂಥ ವಾದವನ್ನು BJP ನಾಯಕರು ಇಟ್ಕೊಂಡಿದ್ದಾರೆ. ಹೀಗಾಗಿ ಸದನದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ಒಂದಷ್ಟು ಸಮರ ಸಾರಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. BJP ಈ ಎರಡು ವಿಚಾರಗಳನ್ನು ಟಾರ್ಗೆಟನ್ನು ಮಾಡಿದ್ರೆ, ಪ್ರಸ್ತಾಪ ಮಾಡಲಿಕ್ಕೆ ಮುಂದಾದರೆ JDS ನೈಸು ಮತ್ತು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿಯನ್ನು ನಡೆಸಬೇಕು. ಈಗಾಗಲೇ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ನಡೀತಾ ಇರುವಂತಹ JDLP ಸಭೆಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಯಾವೆಲ್ಲ ಪ್ರಮುಖ ಅಸ್ತ್ರಗಳನ್ನು ಇಟ್ಕೊಂಡು ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನೋಂಥ ತಂತ್ರಗಾರಿಕೆಯನ್ನು ಕೂಡ JDS ಕೂಡ ಮಾಡ್ತಾ ಇದೆ. ಸೇಮ್ ಟೈಮ್ BJP ಮತ್ತು JDS ಯಾವೆಲ್ಲ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ, ಆ ಎಲ್ಲ ಮಾಹಿತಿ ಕೂಡ ಈಗ ಸರ್ಕಾರದ ಬಳಿ ಇರುವಂಥ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ನೈಸ್ ವಿಚಾರ ಆಗಿರ್ಬೋದು, ಇದೆಲ್ಲವಕ್ಕೂ ಕೂಡ ಕೂಲಂಕುಷವಾಗಿ ದಾಖಲೆಗಳ ಸಮೇತ ಪ್ರತ್ಯುತ್ತರ ಕೊಡುವಂತ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ನಾಗೇಂದ್ರ ಅವರ ಪ್ರಕರಣ ಆಗಿರಬಹುದು ಮತ್ತೆ ಬಿಡದಿ ಟೌನ್ಶಿಪ್ ವಿಚಾರ ಆಗಿರಬಹುದು, ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಸದನಕ್ಕೆ ಉತ್ತರ ಕೊಡಬಹುದು. ಮತ್ತೆ ಉಳಿದಂತೆ ಸಚಿವರು ಕೂಡ ಸರ್ಕಾರದ ಪರ ಧ್ವನಿ ಎತ್ತಬಹುದು. ಇಲ್ಲಿ ಬಹುತೇಕ ಜನರ ಸಮಸ್ಯೆಗಳಿಗಿಂತ ರಾಜಕೀಯ ಮೇಲಾಟದ ಅಜೆಂಡಾಗಳ ಹೆಚ್ಚು ಫೋಕಸ್ ಮಾಡುವಂತ ಲೆಕ್ಕಾಚಾರದಲ್ಲಿ ರಾಜಕೀಯ ಪಕ್ಷಗಳಿದ್ದಂತಿದೆ. ಈ ಮುಂಗಾರು ಅಧಿವೇಶನ ಅದಕ್ಕೆ ಬಹುತೇಕ ಸಾಕ್ಷಿ ಆಗಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. MB ಪಾಟೀಲ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀವಿ, ಒಂದು ದಿವಸ ಕೂಡ ಅದನ್ನ ಅವರು ನೆನ್ಪಿಟ್ಕೊಂಡಿಲ್ಲ. ಕಾಂಗ್ರೆಸ್ ಶಾಸಕ ಅಪ್ಪಾಜಿ ನಾಡಗೌಡ ಹಿಂಗಂತೇಳಿ ಹೇಳಿದ್ದಾರೆ. MB ಪಾಟೀಲ್ಗೋಸ್ಕರ ಏನೇನು ತ್ಯಾಗ ಮಾಡಿದ್ದೀವಿ, ಒಂದು ದಿನವೂ ಕೂಡ ಅವರು ಅದನ್ನು ನೆನಪು ಮಾಡ್ಕೊಂಡಿಲ್ಲ. ಯಾರ ಒಳಿತನ್ನು ಕೂಡ ಸಚಿವ MB ಪಾಟೀಲ್ ಬಯಸಿಲ್ಲ ಅಂಥೇಳಿ ಶಾಸಕ ಅಪ್ಪಾಜಿ ನಾಡಗೌಡ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಕಾಂಗ್ರೆಸ್ ನಾಯಕರ ವಿರುದ್ಧ ಇರುವಂಥ ಇರುಸುಮುರುಸಿದು.
ಎಂ ಬಿ ಪಾಟೀಲ್ ಅವ್ರ ವಿರುದ್ಧ ಅಪ್ಪಾಜಿ ನಾಡಗೌಡ ಅವರು ಹೇಳಿರುವಂಥ ಮಾತಿದು. ಎಷ್ಟೆಲ್ಲ ತ್ಯಾಗ ಮಾಡಿದ್ದೀವಿ, ನಮಗೋಸ್ಕರ ಏನು ಮಾಡಿದ್ದಾರೆ ಅವರು, ಏನೂ ಅವರು ಮನಸ್ಸೆಲ್ಲ ಇಟ್ಕೊಂಡಿಲ್ಲ ಅಂತೇಳಿ ಹೇಳಿದ್ದಾರೆ. ಗುಡುದಿನಿಯವ್ರ ಬಗ್ಗೆ ಎಂ ಬಿ ಪಾಟೀಲ್ರಿಗೆ ನಾವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀವಿ ಜೀವನದಲ್ಲಿ, ಅದನ್ನು ಒಂದು ದಿವಸ ಕೂಡ ಅದನ್ನು ನೆನ್ಪಿಟ್ಕೊಂಡಿಲ್ಲ. ಉಸ್ತಾದನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ಗುಡುದಿನಿಯವ್ರ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ಅದೇ ರೀತಿಯಾಗಿ ಸಾಸ್ನೂರ್ BS ಪಾಟೀಲ್ರ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ. ಒಬ್ಬರು ಇಬ್ಬರು ಹೇಳಿ ನಾನು ಲೀಸ್ಟ್ ಕೊಡ್ತೀನಿ ನಿಮಗೆ, ದೊಡ್ಡ ಲೀಸ್ಟ್ ಕೊಡ್ತೇನೆ. ಐನಾಪುರ್ ಬಗ್ಗೆ, ಪ್ರಕಾಶ್ ರಾಠೋಡ್ ಬಗ್ಗೆ, ಯಾರ ಬಗ್ಗೆ ಒಲಿತವನ್ನು ಇವರು ಬಯಸಿದರು. ಸುಣಗಾರ ಶರಣಪ್ಪ ಅವ್ರ ಬಗ್ಗೆ ಹೇಳಿ ನೋಡೋಣ ಯಾರು ಅಂತ. ಹಾಲಮತ ಸಮಾಜದ ಒಬ್ಬನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಯ್ತು ನಿಮಗೆ ಗೊತ್ತಿದೆ. ಉಪಾಧ್ಯಕ್ಷನ ಕೆಂಚಪ್ಪ ಬಿರಾದರನ್ ಮಾಡಬೇಕಾದಾಗೂ ಕೂಡ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ SM ಕೃಷ್ಣ ಅವ್ರ ಮುಂದೆ ನಾನು ರಾಜೀನಾಮೆ ಹೋಗೋದು ಅವ್ನು ಮಾಡಲೇಬೇಕು ಅಂತ ಹೇಳಿದೆ. ನನ್ನ ಕಡೆ ಇರೋರು ಕೇವಲ 5 ಜನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ತಮಿಳುನಾಡಿಗೆ ನೀರು ಹರಿಸದಿರಲು ಅಫಿಡವಿಟ್ ಸಲ್ಲಿಸಲಾಗುತ್ತೆ. ಕರ್ನಾಟಕ ಅಫಿಡವಿಟ್ ಸಲ್ಲಿಸಿದೆ. ಪ್ರಬಲ ವಾದಕ್ಕೆ ಕರ್ನಾಟಕ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಕ್ಕೆ ಕಾವೇರಿ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ, ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಈಗ ನೀರಿನ ತತ್ವಾರ ಇದೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕರ್ನಾಟಕದ ವಕೀಲರುಗಳು ಮಾಡ್ತಾರೆ ಅಂತ ಹೇಳಲಾಗಿದೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ತಮಿಳುನಾಡು ಕೇಳ್ತಾ ಇರೋಷ್ಟರ ಮಟ್ಟದ ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಮಧ್ಯಂತರ ಆದೇಶ ಏನು ಬಂತಲ್ಲ CWMA, ಅದರದ್ದು ಎಷ್ಟು ನೀರು ಹರಿಸಬೇಕೋ ಅದಕ್ಕಿಂತ ಜಾಸ್ತಿನೇ ನೀರು ಹರಿಸಲಾಗಿದೆ. 4.5 TMC ನೀರು 15 ದಿನದಲ್ಲಿ ಹರಿಸಬೇಕಾಗಿತ್ತು. ಹತ್ತಿರ 7 TMCವರೆಗೂ ಹರಿಸಲಾಗಿದೆ ಅಂತ ಹೇಳಲಾಗಿದೆ. ಸೊ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿರೋ ಹಿನ್ನೆಲೆಯಲ್ಲಿ ರಾಜ್ಯ ತನ್ನ ಹಿತವನ್ನು ಕಾಪಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ನಮ್ಮ ರಾಜ್ಯದ ರೈತರ ಹಿತವನ್ನು ಬಲಿ ಕೊಟ್ಟು ನಮ್ಮ ರೈತರ ಹಿಂಗಾರಿನ ಬೆಳೆಗೆ ನೀರನ್ನ ಕೊರತೆ ಮಾಡಿ ನಮಗೆ ಕುಡಿಯೋಕೆ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ತಂದುಕೊಂಡು ಕಾವೇರಿ ನೀರನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಸರ್ಕಾರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಕಾವೇರಿ ವಿಚಾರದಲ್ಲೂ ಕೂಡ ಇವತ್ತು ತುಂಬ ಇಂಪಾರ್ಟೆಂಟ್ ಡೇ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ಅರ್ಜಿ ವಿಚಾರಣೆಗೆ ಬಂದಿರತಕ್ಕಂಥದ್ದು. ಸೊ ರಾಜ್ಯ ಯಾವೆಲ್ಲ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಮುಂದಿಡಲಿದೆ ಅಂತ ಅನಿಸುತ್ತೆ? ಹೇಗೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು, ಸಂಕಷ್ಟದ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುತ್ತೆ ರಾಜ್ಯ ಅಂತ ಅನಿಸುತ್ತೆ? ಏನು ಪ್ರಿಪರೇಷನ್ ಆಗಿದೆ? ಒಂದು ಸದ್ಯದ ವಿಚಾರವನ್ನ ಪ್ರಸ್ತಾಪ ಮಾಡೋದಾಯ್ತು ಅಂದ್ರೆ CWRC ನೀಡಿದಂತ ಆದೇಶವನ್ನೇ CWMA ಕೂಡ ಎತ್ತಿ ಹಿಡಿದಿರೋದ್ರಿಂದ ರಾಜ್ಯ ಒಂದು ಹಂತಕ್ಕೆ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಕಾಣ್ತಿರುವಂತದ್ದು. ಮಳೆ ಕೆಲವು ಜಿಲ್ಲೆಗಳಲ್ಲಾಗಿದೆ, ಕೆಲವು ಕಡೆ ಬರ ಇವತ್ತಿಗೂ ಕಂಟಿನ್ಯೂ ಆಗಿರುವಂತದ್ದು. ರಾಜ್ಯದಲ್ಲಿರುವಂತಹ ಬಹುತೇಕ ಡ್ಯಾಂಗಳ ಪೈಕಿ ಕೆಲವು ಮಾತ್ರ ಈಗ ಭರ್ತಿ ಹಂತಕ್ಕೆ ಬಂದಿದ್ರು ಕೂಡ ಎಲ್ಲೆಲ್ಲಿ ಕೃಷಿಗಾಗಿ ನೀರು ಬೇಕಾಗಿದೆ ಅಲ್ಲಿ ನೀರಿನ ಹರಿವು ಕಡಿಮೆ ಆಗಿರುವಂತದ್ದು. ವಯನಾಡು ಹಾಗೂ ಮಡಿಕೇರಿ ಸುತ್ತಮುತ್ತ ಮಳೆ ಆಗಿದ್ರು ಕೂಡ ಅದು ಕೇವಲ ಆ ಭಾಗಕ್ಕೆ ಸೀಮಿತವಾದಂತೆ ಮಾತ್ರ ಬಳಸೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ KRS ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗಿಲ್ಲ. ಈಗಾಗಲೇ 12,000 ಕ್ಯೂಸೆಕ್ ಅನ್ನ ಬಿಡಬೇಕು ಅಂತ ಆದೇಶ ಆಗಿದ್ದು 10,000 ಬಿಡ್ತೇವೆ ಅಂತ ನಮ್ಮ ರಾಜ್ಯ ವಾದ ಮಾಡಿತ್ತು. ಅದಕ್ಕೂ ಮೊದಲು ಇದ್ದಂತ ಆದೇಶ ಏನು ಡಿಮಾಂಡ್ ಇದ್ದಿದ್ದು ಪ್ರತಿನಿತ್ಯ 7,000 ಕ್ಯೂಸೆಕ್ಸ್ಗೆ, ಆದ್ರೆ CWRC CWMA ಆದೇಶ ಕೊಟ್ಟಿದ್ದು 3,500 ಕ್ಯೂಸೆಕ್ಸ್. ಅಲ್ಲಿಗೆ 4.5 TMC ಅಷ್ಟು ನೀರನ್ನ ಬಿಡಬೇಕು ಅಂತ ಆದೇಶ ಆಗಿತ್ತು. ಸುಮಾರು 10 ರಿಂದ 12 TMC ಅಷ್ಟು ನೀರನ್ನ ಹರಿಸಲಾಗಿದೆ ಬಿಳಿಗುಂಡ್ಲು ಮುಖಾಂತರ ತಮಿಳುನಾಡಿಗೆ. ಕೇಳಿದ್ದಕ್ಕಿಂತ ಹೆಚ್ಚಿನ ಹರಿವು ತಮಿಳುನಾಡಿಗೆ ಹೋಗಿದ್ರೂ ಕೂಡ 12,000 ಕ್ಯೂಸೆಕ್ಸ್ ಬೇಕು ಅಂತ ಡಿಮಾಂಡ್ ಮಾಡಿರೋದ್ರಿಂದ ಈಗ ರಾಜ್ಯದಿಂದ ಒಂದು ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ಗೂ ಕೂಡ ಸಲ್ಲಿಸಲಾಗಿರುವಂತದ್ದು. ರಾಜ್ಯದಲ್ಲಿ ಇರುವಂತ ಡ್ಯಾಂಗಳ ಚಿತ್ರಣ ಏನಿದೆ, ಮುಂದಿನ 6 ತಿಂಗಳುಗಳಿಗೆ ಕುಡಿಯೋ ನೀರಿನ ಜೊತೆಗೆ ಕೃಷಿ ಚಟುವಟಿಕೆಗೆ ಎಷ್ಟು ನೀರು ಬೇಕಾಗುತ್ತೆ, ಒಂದು ವೇಳೆ ಮಳೆಯ ಮುನ್ಸೂಚನೆ ಕಡಿಮೆ ಆಯ್ತು ಅಂದ್ರೆ ಯಾವ ರೀತಿ ನಾವು ರಿಸರ್ವ್ ಅನ್ನ ಇಟ್ಕೊಳ್ಬೇಕಾಗುತ್ತೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಅದರಲ್ಲಿ ಹೂಳು ಎಷ್ಟಿದ್ದು, ಎಷ್ಟು ಬಳಸೋದಿಕ್ಕಾಗುತ್ತೆ, ಎಷ್ಟು ಬಳಸೋದಿಕ್ಕಾಗಲ್ಲ, ಅದ್ರ ಜೊತೆಗೆ ಪ್ರಾಕ್ಟಿಕಲಿ ಯಾವುದೇ ರಾಜ್ಯದಲ್ಲಾದ್ರೂ ಒಂದಿಷ್ಟು ನೀರನ್ನ ರಿಸರ್ವ್ ಅಂತ ಇಟ್ಕೊಳ್ಳಲಾಗುತ್ತೆ. ಆ ಪೂರ್ಣ ಮಾಹಿತಿಯನ್ನ ಈಗ ಅಫಿಡವಿಟ್ ಮುಖಾಂತರ ಸಲ್ಲಿಸಿದ್ರು ಕೂಡ CWRC CWMA ಅವ್ರದೇ ಆದಂತ ಒಂದು ಟೀಮ್ ಇಂದ ಅವರು ಕೂಡ ಇದನ್ನ ರೀವೆರಿಫೈ ಮಾಡಿಸುವಂತ ಕೆಲಸವನ್ನ ಮಾಡಿಸ್ತಾರೆ. ಇದನ್ನ ಪರ್ಯಾಯವಾಗಿ ಮತ್ತೊಂದು ಕಡೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ತಮಿಳುನಾಡು ಸರ್ಕಾರ ಹೋಗಿತ್ತು. ಅಂದ್ರೆ CWRC CWMA ಆದೇಶವನ್ನ ಎತ್ತಿ ಹಿಡಿಯುವಂತೆ ರೀಡೈರೆಕ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿ ಎಲ್ಲೊಂದ್ ಕಡೆ ಕರ್ನಾಟಕ ರಾಜ್ಯ ನೀರು ಬಿಡ್ತಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಈ ಒಂದು ಪೆಟಿಷನ್ ಅನ್ನ ಸಲ್ಲಿಸಿರೋದ್ರಿಂದ
ಆಗಸ್ಟ್ 13ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕಾಗಿತ್ತು ಅರ್ಜಿ. ಆದರೆ ನ್ಯಾಯಾಧೀಶರ ಅನಾರೋಗ್ಯ ಕಾರಣದಿಂದಾಗಿ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಸುಮಾರು 10:30ರಿಂದ 11 ಗಂಟೆ ಒಳಗಡೆ ಈ ಮ್ಯಾಟರ್ನ ತೆಗೆದುಕೊಳ್ಳುವಂತ ನಿರೀಕ್ಷೆ ಇದ್ದು, ಯಾವುದೇ ಕಾರಣಕ್ಕೂ ರಾಜ್ಯದ ರೈತರಿಗೆ, ರಾಜ್ಯದ ಜನರಿಗೆ ಅನ್ಯಾಯವನ್ನ ಮಾಡಿ ನೀರನ್ನ ಕಿತ್ಕೊಂಡು ತಮಿಳುನಾಡಿಗೆ ಕೊಡೋದಿಲ್ಲ ಅಂತ ಜಲಸಂಪನ್ಮೂಲ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ಆಗಿನ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ, ಈಗ ವಾಪಸ್ ಸ್ವಾಮಿ ಅವರು ಬಂದಿದ್ದಾರೆ. ಇಬ್ರು ಕೂಡ ಒಂದೇ ಮಾತನ್ನು ಹೇಳ್ತಿರುವಂತದ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ನಾವು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಅನ್ಯಾಯ ಆಗೋದಿಲ್ಲ, ಹಾಗಂದ್ ಮಾತ್ರಕ್ಕೆ ನಾವು CWRC, CWMA, ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಪಾಲಿಸಬೇಕಾಗುತ್ತೆ. ಎಲ್ಲೊಂದ್ ಕಡೆಗೆ 2 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ರಾಜಕೀಯವನ್ನು ಕೂಡ ಎಲ್ಲಿಯೂ ಸಮಸ್ಯೆ ಮಾಡ್ಕೊಳ್ಳದ ರೀತಿಯಲ್ಲಿ ಡೈನಾಮಿಕ್ ಆಗಿ ಪ್ಲಾನ್ ಮಾಡ್ತಿದೆಯಾ ಕರ್ನಾಟಕ ಸರ್ಕಾರ ಅಥವಾ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋ ಲೆಕ್ಕಾಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನ ನೀಡುತ್ತೆ ಅಥವಾ ಯಾವ ಆರ್ಡರ್ಸ್ ಅನ್ನ ಇವತ್ತು ಪಾಸ್ ಮಾಡುತ್ತೆ ಅದರ ಮೇಲೆ ಮುಂದಿನ ಹೋರಾಟದ ವಿಚಾರವಾಗಿ ಮಂಡ್ಯ ಭಾಗದ ರೈತರು ಮುನ್ನಡೆಯುವಂತ ನಿರೀಕ್ಷೆ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಅಕ್ರಮ ನೈಸ್ ಟೋಲ್ ಸಂಗ್ರಹ ನಿಲ್ಲಿಸಲು ಆಗ್ರಹ. ಬೆಳಿಗ್ಗೆ 10 ಗಂಟೆಗೆ ಟೋಲ್ ಬಳಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗ ಹೋರಾಟಗಾರರೆಲ್ಲ ಮುಂದಾಗ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಅಂದರೆ ಇನ್ನೇನೊಂದು 10-15 ನಿಮಿಷ ಇದೆ. ಗೊಲ್ಲರಹಳ್ಳಿ ನೈಸ್ ರೋಡ್ ಜಂಕ್ಷನ್ನಲ್ಲಿ ಧರಣಿ ಮಾಡ್ತಾರೆ. ಈಗಾಗಲೇ ಪ್ರತಿಭಟನಾಕಾರರಿಗೆ ನೋಟಿಸನ್ನು ಕೊಟ್ಟಾಗಿದೆ. ಬ್ಯಾಡ್ರಹಳ್ಳಿ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಧರಣಿಗೆ ಅವಕಾಶ ಇದೆ. ನೈಸ್ ರೋಡ್ನಲ್ಲಿ ಪ್ರತಿಭಟಿಸಿದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾನೂನು ಕ್ರಮದ ಎಚ್ಚರಿಕೆ ನಡುವೆಯೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಭಟನಾಕಾರರು ಸಿದ್ಧರಾಗಿದ್ದಾರೆ. ಪೊಲೀಸರ ನೋಟಿಸ್ ನಡುವೆಯೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಸಾಮಾಜಿಕ ಹೋರಾಟಗಾರರಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಏನೇ ಪ್ರತಿಭಟನೆಗಳಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿ ಅಂತ ಹೇಳಿದ್ರು ಪೊಲೀಸರು. ಅದೆಲ್ಲದರ ಹೊರತಾಗಿಯೂ ಕೂಡ ಅಕ್ರಮವಾಗಿ ನೈಸ್ ಟೋಲ್ ಸಂಗ್ರಹ ಮಾಡ್ತಿರೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು, ಸಾಮಾಜಿಕ ಹೋರಾಟಗಾರರು ಇವತ್ತು ನೈಸ್ ಟೋಲ್ ಮುಂಭಾಗದಲ್ಲೇ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಅಲ್ಲಿ ಗಲಾಟೆಗಳಾಗ್ಬೋದು. ಗಲಾಟೆಗಳಾದರೆ ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮವನ್ನು ಪೊಲೀಸರು ತೆಗೆದುಕೊಳ್ಳಬಹುದು. ಪೊಲೀಸರು ಈಗಾಗಲೇ ಹೇಳಿದ್ದಾರೆ, ನೀವು ಏನೇ ಪ್ರತಿಭಟನೆ ಇದ್ದರೂ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿ ಅಂತ ಹೇಳಿ. ಅಕ್ರಮ ನೈಸ್ ಟೋಲ್ ನಿಲ್ಲಿಸಲು ಆಗ್ರಹವನ್ನು ಮಾಡಿ ಪ್ರತಿಭಟನೆ ಕೆಲವೇ ಕ್ಷಣಗಳಲ್ಲಿ. ಪ್ರತಿಭಟನಾಕಾರರು ಪೊಲೀಸರ ವಶಕ್ಕೆ ಭಾಳ ಸೂಕ್ಷ್ಮವಾಗಿ ಹೇಳಿದ್ರು, ನೋಟಿಸ್ ಕೊಟ್ಟಿದ್ರು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಹೇಳಿ. ಪ್ರತಿಭಟನೆಗೂ ಮುನ್ನವೇ ಪೊಲೀಸರು ಈಗ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯಲ್ಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನೆ ಮಾಡಲು ಸಿದ್ಧತೆಯನ್ನು ನಡೆಸಿದಂಥ ಪ್ರತಿಭಟನಾಕಾರರನ್ನ ಮನೆಯಿಂದಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಗೊಲ್ಲರಹಳ್ಳಿ ಜಂಕ್ಷನ್ನಲ್ಲಿ ಧರಣಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಂಥ ಪ್ರತಿಭಟನಾಕಾರರನ್ನ ಪೊಲೀಸರು ನೋಟಿಸ್ ಕೊಟ್ಟ ತರುವಾಯವೂ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಂತಹ ಹೋರಾಟಗಾರರನ್ನ, ಸಾಮಾಜಿಕ ಕಾರ್ಯಕರ್ತರನ್ನ ಪೊಲೀಸರು ಮನೆಯಿಂದಲೇ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಟೋಲ್ ಬಳಿ ಧರಣಿಗೆ ತಯಾರಿಯನ್ನು ಮಾಡಿಕೊಂಡಿದ್ರು. ಹಾಗೇನಾದರೂ ಆದರೆ ಅಲ್ಲಿ ಗಲಾಟೆಗಳಾಗ್ತಾ ಇತ್ತು, ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಟೋಲ್ ಬಳಿ ಏನಾದರೂ ಜನ ಸೇರಿದರೆ, ಹೋರಾಟಗಳಾಗಿದ್ರೆ ಆ ಸಮಯದಲ್ಲಿ ಪೊಲೀಸರಿಗೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾ ಇತ್ತೇನೋ. ಹಾಗಾಗಿ ಪೊಲೀಸರು ಮನೆಯಿಂದಲೇ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸತ್ತರ್ ಇದ್ದಾರೆ ಸಂಪರ್ಕದಲ್ಲಿ, ನೇರ ಸಂಪರ್ಕದಲ್ಲಿ. ಸತ್ತರ್, ಎಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ? ಸತ್ತರ್, ರಂಜಿತ್, ಇವತ್ತು ಶ್ರಮಜೀವಿ ಹಿತರಕ್ಷಣಾ ಸಂಘದಿಂದ ಈ ಒಂದು ನೈಸ್ ರೋಡ್ ಟೋಲ್ ಅಕ್ರಮ ಅಂತ ಖಂಡಿಸಿ ಇವತ್ತು ಪ್ರತಿಭಟನೆಗೆ 10 ಗಂಟೆಗೆ ಪ್ಲಾನ್ ಮಾಡ್ಕೊಂಡಿದ್ರು. ಈ ಹಿನ್ನೆಲೆ ಇದೀಗ ನೈಸ್ ರೋಡ್ ಟೋಲ್ ಹತ್ರ ಇದೀಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. 4 ಸ್ಟೇಷನ್ಗಳು, ಪ್ರಮುಖವಾಗಿ ಪೀಣ್ಯ ಆಗಿರ್ಬೋದು, ಮಾದನಾಯಕನಹಳ್ಳಿ ಆಗಿರ್ಬೋದು, ಜೊತೆಗೆ ರಾಜಗೋಪಾಲ್ ನಗರ ಮತ್ತು ಬ್ಯಾಡ್ರಹಳ್ಳಿ ಪೊಲೀಸರು ಇದೀಗ ನೈಸ್ ಟೋಲ್ ಹತ್ರ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತಹ ಪ್ರಮುಖ ನಾಯಕರನ್ನು, ಪ್ರಮುಖವಾಗಿ ಈ ಒಂದು ಶ್ರಮಜೀವಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಸಂಪತ್ ಕುಮಾರ್ ಆಗಿರ್ಬೋದು, ವಕೀಲರಾಗಿರುವಂತಹ ಪುಟ್ಟೇಗೌಡ ಸೇರಿ 10ಕ್ಕೂ ಅಧಿಕ ನಾಯಕರನ್ನು ಈಗಾಗಲೇ ಮನೆಯಿಂದಲೇ ವಶಕ್ಕೆ ಪಡೆಯುವಂತಹ ಒಂದು ಕೆಲಸ ಆಗಿದೆ. ಇಲ್ಲಿ ಹೋರಾಟಗಾರರ ವರ್ಷನ್ ಏನಂದ್ರೆ, ಈ ಒಂದು ಟೋಲ್ ಅಕ್ರಮ ಅಂದ್ರೆ ಇದು ಬೇಸ್ಮೆಂಟ್ ಅಲ್ಲಿ ಅಂದ್ರೆ ಇದರ ಮೂಲ ನಿಯಮ ಉಲ್ಲಂಘನೆಯಾಗಿದೆ. ಪ್ರಮುಖವಾಗಿ 2003 2009 ವಶಪಡಿಸಿಕೊಂಡಿರುವಂತಹ ಜಾಗ ಅನ್ಯ ಬಳಕೆಗೆ, ಈಗ ಅನ್ಯ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆ. ಜೊತೆಗೆ ಅವತ್ತು ರೈತರು ಕೊಟ್ಟಂತಹ ಭೂಮಿಗೆ ಪರ್ಯಾಯವಾಗಿ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ. ಈ ಒಂದು
ಒಂದು ಟೋಲ್ನ ಮೂಲ ನಿಯಮವೇ ಉಲ್ಲಂಘನೆ ಆಗಿರುವುದರಿಂದ ಇಲ್ಲಿ ಕರೆಕ್ಟ್ ಆಗಿರುವಂತಹ ಟೋಲ್ ಸಂಗ್ರಹ ಕೂಡ ಅಕ್ರಮ ಅನ್ನೋದು ಆರೋಪಿಸಿ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇದೇ ಕಾರಣಕ್ಕಾಗಿ 10 ಗಂಟೆಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಬಟ್ ಇದೀಗ ಅವರನ್ನ ಬಹುತೇಕ ನಾಯಕರನ್ನು ಮನೆಯಿಂದಲೇ ವಶಕ್ಕೆ ಪಡೆಯುವಂತಹ ಒಂದು ಕೆಲಸ ಆಗಿದೆ. ಇಲ್ಲಿ ಪೊಲೀಸರು ವಶಪಡಿಸಿಕೊಂಡಿರುವಂತಹ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರ ವರ್ಷನ್ ಏನಂದ್ರೆ, ಈ ಹಿಂದೆ 2021ರಲ್ಲಿ ಹೈಕೋರ್ಟ್ ಆದೇಶದಂತೆ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರತಿಭಟನೆಗೆ ಅವಕಾಶ ಇಲ್ಲ. ಇಲ್ಲೇನಾದ್ರೂ ಪ್ರತಿಭಟನೆ ಮಾಡಿದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಇದೇ ಕಾರಣಕ್ಕಾಗಿ ನಾವು ಪ್ರತಿಭಟನಾಕಾರರಿಗೆ ಯಾರು ಕರೆ ಕೊಟ್ಟಿದ್ದಾರೆ ಅವರಿಗೆ ಮನವಿಯನ್ನು ಮಾಡಿದ್ವಿ. ನೀವು ಅನುಮತಿ ಪಡೆದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟಿಸುವಂತೆ ಅವರಿಗೆ ಮನವಿಯನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರತಿಭಟನಾಕಾರರು ಒಪ್ಪಿದ್ರು, ಇನ್ ಕೆಲವೊಂದಿಷ್ಟು ಜನ ಪ್ರತಿಭಟನಾಕಾರರು ಒಪ್ಪದಂತಹ ಕಾರಣಕ್ಕಾಗಿ ಅವರನ್ನು ಮನೆಯಿಂದಲೇ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ ಅನ್ನೋ ವಿಚಾರವನ್ನು ಪೊಲೀಸ್ ಇಲಾಖೆಯಿಂದ ಸಿಗ್ತಾ ಇದೆ. ಸದ್ಯಕ್ಕೆ 10 ಗಂಟೆಗೆ ಪ್ರತಿಭಟನೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆ ಟೋಲ್ನ ಎರಡೂ ಭಾಗದಲ್ಲೂ ಕೂಡ ಇದೀಗ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸತ್ತರ್, ಕಾಮಗಾರಿಯೊಂದಕ್ಕೆ ಅಕ್ರಮವಾಗಿ ಬಳಸ್ತಾ ಇದ್ದಂತಹ ದೊಡ್ಡ ಪ್ರಮಾಣದ ಜಿಲೆಟಿನ್ಗಳನ್ನು ಸೀಸ್ ಮಾಡಲಾಗಿದೆ. ಜಿಲೆಟಿನ್ ಬಾಕ್ಸನ್ನು ಸೀಸ್ ಮಾಡಲಾಗಿದೆ. ಬೆಳ್ಳಂದೂರು ಪೊಲೀಸರು 800 ಕೆಜಿ ಜಿಲೆಟಿನನ್ನು ಜಪ್ತಿ ಮಾಡಿದ್ದಾರೆ. ಹೊಗನಹಳ್ಳಿ ಸಮೀಪ ಇಷ್ಟೊಂದು ಜಿಲೆಟಿನನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಸುಮಾರು 25 ಎಕರೆ ಜಾಗದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಇದು. ಬಂಡೆಗಳನ್ನು ಬ್ಲಾಸ್ಟ್ ಮಾಡೋಕ್ಕೆ ಅಂತ ಜಿಲೆಟಿನನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶೇಖರಿಸಿ ಇಡಲಾಗಿತ್ತು. ಯಾವುದೇ ಪರವಾನಗಿ ಪಡೆಯದ ಇಷ್ಟೊಂದು ಜಿಲೆಟಿನನ್ನು ಸ್ಫೋಟಕ್ಕೆ ಬಳಸ್ತಾ ಇರೋ ಆರೋಪ ಕೇಳಿ ಬಂದಿದ್ದರಿಂದಾಗಿ ಸೂಕ್ತ ಮಾಹಿತಿಯನ್ನು ಆಧರಿಸಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದರ್ಶ ಡೆವಲಪರ್ಸ್ ಅರುಣ್ ಕುಮಾರ್, ಜಗನ್, ಪ್ರಭಾಕರ್ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ಜುಲೈ 11ನೇ ತಾರೀಕು ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಇಷ್ಟೊಂದು ಪ್ರಮಾಣದಲ್ಲಿ ಜಿಲೆಟಿನನ್ನು ಶೇಖರಿಸಿ ಇಡುವಾಗ ಪರ್ಮಿಷನ್ ಯಾಕೆ ತಗೊಂಡಿರಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಕಾನೂನಿನ ಹೋರಾಟಗಳು ನಡೀತಾ ಇದ್ದಾವೆ. ನಟ ದರ್ಶನ್ ಖುದ್ದು ಹಾಜರಾತಿಗೆ ಇವತ್ತು ಆದೇಶ ಸಾಧ್ಯತೆ ಇದೆ. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೋರ್ಟ್ ಕಾಯ್ದಿರಿಸಿದೆ. ನ್ಯಾಯಾಧೀಶೆ ಸುಜಾತ ಎಂ ಸಂಭ್ರಾಣಿ ಅವರಿಂದ ತೀರ್ಪು ಪ್ರಕಟ ಆಗುತ್ತೆ. ಸಾಕ್ಷಿ ವಿಚಾರಣೆಯ ಮುನ್ನ ದರ್ಶನ್ ಮಾಹಿತಿಯನ್ನು ನೀಡ್ತಾರೆ. ಅವರು ಸಾಕ್ಷಿ ವಿಚಾರಣೆಯ ಮುನ್ನ ಮಾಹಿತಿಯನ್ನು ಪಡೆಯುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು. ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ ದರ್ಶನ್ ಪರವಾದ ವಕೀಲರು ಸಾಕ್ಷಿ ಕ್ರಾಸ್ ಎಕ್ಸಾಮಿನೇಷನ್ಗೂ ಮುನ್ನ ಮಾಹಿತಿಯನ್ನು ಪಡೆಯಿರಿ, ದರ್ಶನ್ನಿಂದ ಮಾಹಿತಿಯನ್ನು ಪಡೆಯುವಂತೆ ಹಷ್ಮತ್ ಪಾಷಾ ಅರ್ಜಿಯನ್ನು ಸಲ್ಲಿಸಿದರು. ಪ್ರದೋಷ್ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಬಗ್ಗೆ ಇವತ್ತೇ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ದರ್ಶನ್ಗೆ ಇದು ಬಿಟ್ಟು ಬಿಡದೆ ಕಾಡುತ್ತಿರುವಂತಹ ಕಾನೂನಿನ ಕಟ್ಟಳೆಯಾಗಿದೆ. ಸದ್ಯಕ್ಕೆ ಈ ಹೊತ್ತಿಗೆ ಯಾವ ದಿನಾಂಕ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ದಾಖಲಿಸಬೇಕೆಂಬ ಬಗ್ಗೆ ಇಂದು ತೀರ್ಮಾನ ಆಗುತ್ತೆ. ಮಾಫಿ ಸಾಕ್ಷಿಗೆ ಆಕ್ಷೇಪ ವ್ಯಕ್ತಪಡಿಸುವಂತಿಲ್ಲ ಎಂದು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮಾಫಿ ಸಾಕ್ಷಿ ಪರಿಗಣಿಸುವಾಗ ಆರೋಪಿಗಳ ಆಕ್ಷೇಪಣೆಗೆ ಅವಕಾಶ ಇಲ್ಲ ಹೈಕೋರ್ಟ್ ಹೇಳಿರೋದು. ಮಾಫಿ ಸಾಕ್ಷಿ ಪರಿಗಣಿಸಿದ ಮೇಲೆ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡಬಹುದು ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದೆಲ್ಲದರ ಆಧಾರದ ಮೇಲೆ ಇವತ್ತಿನ ದಿನ ದರ್ಶನ್ ಪಾಲಿಗೆ ಬಹಳ ಮಹತ್ವದ್ದಾಗಿದೆ. ಇವತ್ತು ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಬಹುಶಃ ಇವತ್ತು ದರ್ಶನ್ ಮುಖತಃ ಕೋರ್ಟಿಗೆ ಬರಬೇಕಾ, ಬಂದು ತಮ್ಮ ಹೇಳಿಕೆಗಳನ್ನು ಕೊಡಬೇಕಾ, ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಬೇಕಾ ದರ್ಶನ್, ಇದೆಲ್ಲವೂ ಇವತ್ತೇ ಬಹುಶಃ ತೀರ್ಮಾನ ಆಗುತ್ತೆ. ದರ್ಶನ್ ಪರವಾದ ವಕೀಲರು ದರ್ಶನ್ ಹೇಳಿಕೆಯನ್ನು ಸ್ವತಃ ಅಲ್ಲಿಗೆ ಬಂದು ನೀಡ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದರು. ಅದೆಲ್ಲದರ ಆಧಾರದ ಮೇಲೆ ಇವತ್ತು ಒಂದು ಸ್ಪಷ್ಟತೆ ನ್ಯಾಯಾಲಯದಿಂದ ಬರುತ್ತೆ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.